ಸ್ನೇಹಿತರೆ, ಈಗ ನಾವು ಎಮ್ ಎಸ್ ವರ್ಡ್ನ ಕಲಿಯೋಣ. ಸೊ ಫ್ರೆಂಡ್ಸ್, ಈಗ ನೀವು ಎಮ್ ಎಸ್ ವರ್ಡ್ನ ಕಲಿಯಬೇಕು ಅಂದರೆ ನಿಮಗೆ ಎರಡು ರೀತಿ ಆಪ್ಷನ್ ಇರ್ತದೆ. ಒಂದು ಬಂದುಬಿಟ್ಟು ನಿಮ್ಮ ಸಿಸ್ಟಮಲ್ಲಿ ಆಲ್ರೆಡಿ ಎಮ್ ಎಸ್ ವರ್ಡ್ ಇನ್ಸ್ಟಾಲ್ ಆಗಿರಬೇಕು. ಇನ್ ಕೇಸ್ ಆಗಿಲ್ಲ ಅಂದರೆ ಫ್ರೀಯಾಗಿ ಕಲಿಯೋದು ಇದೆ ಆನ್ಲೈನಲ್ಲಿ. ಸೊ ಫ್ರೆಂಡ್ಸ್, ಈಗ ನಾನು ಜಸ್ಟ್ ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ಥರ ಸರ್ಚ್ ಬಾಕ್ಸ್ಗೆ ಬರ್ತೀರಾ. ಸರ್ಚ್ ಬಾಕ್ಸ್ ಬಂದಿದ ತಕ್ಷಣ ನೀವು ವರ್ಡ್ ಅಂತ ಟೈಪ್ ಮಾಡ್ತೀರಾ. ವರ್ಡ್ ಅಂತ ಟೈಪ್ ಮಾಡಿದಾಗ ನಿಮ್ಮ ಸಿಸ್ಟಮಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಂತ ಕರೀತಾರೆ ಅಥವಾ ವರ್ಡ್ ಅಂತ ಇರುತ್ತೆ. ಸೊ ಈ ರೀತಿ ನೀವು ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಇಲ್ಲಿ ನೋಡಿ ಎಮ್ ಎಸ್ ಆಫೀಸ್ ವರ್ಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಎಮ್ ಎಸ್ ಆಫೀಸ್ ಓಪನ್ ಆಗುತ್ತೆ. ನಿಮ್ಮದು ಸ್ಕ್ರೀನ್ ಈ ರೀತಿ ಇರುತ್ತೆ, ಸರಿನಾ? ಸೊ ಅದಾದಮೇಲೆ ನಿಮ್ಗೆ ಏನಾದ್ರು ನಿಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಆಗಿಲ್ಲ ಎಮ್ ಎಸ್ ವರ್ಡ್ ಅಂದ್ಕೊಳ್ಳಿ. ಆವಾಗ ಏನು ಮಾಡಬೇಕು ಅಂದಾಗ ನೀವು ಜಸ್ಟ್ ಯಾವುದಾದ್ರೂ ಬ್ರೌಸರ್ ಓಪನ್ ಮಾಡ್ತೀರಾ. ಬ್ರೌಸರ್ ಓಪನ್ ಮಾಡಿಬಿಟ್ಟು ನೀವು ನೋಡ್ಬೋದು ಇಲ್ಲಿ M365 ಕೋಪೈಲಟ್ ಅಂತ ನಿಮಗೆ ಇಲ್ಲಿ ಏನು ಆಪ್ಷನ್ ತೋರಿಸ್ತಾ ಇದೆಯಲ್ವಾ, ಆ ವೆಬ್ಸೈಟ್ನ ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನೀವು ಈ ರೀತಿ M365 ಕೋಪೈಲಟ್ ಅಂತ ಟೈಪ್ ಮಾಡ್ತೀರಾ. ಕೊಟ್ಟಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ, ಮೈಕ್ರೋಸಾಫ್ಟ್ 365 ಕೋಪೈಲಟ್ ಸೈನ್ ಇನ್ ಅಂತ. ಸೊ ನೀವು ಸೈನ್ ಇನ್ ಮಾಡ್ಕೊಬೇಕು. ಸೈನ್ ಇನ್ ಬಂದುಬಿಟ್ಟು ಫ್ರೀ ಇರುತ್ತೆ. ನಿಮ್ಮ ಇಮೇಲ್ ಹಾಕಿದ್ರೆ ಸಾಕು, ಸೈನ್ ಇನ್ ಆಗಿಬಿಡುತ್ತೆ. ಸೊ ಈ ರೀತಿ ನಿಮಗೆ ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ನೀವು ನೋಡ್ಬೋದು ವರ್ಡ್ ಅಂತ ಒಂದು ಆಪ್ಷನ್ ಇದೆ. ವರ್ಡ್ ಅಂದರೆ ಎಮ್ ಎಸ್ ವರ್ಡ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮಗೆ ಈ ರೀತಿ ಒಂದು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಅಂದರೆ ನಾನು ಸ್ವಲ್ಪ ಹೋಲ್ಡರ್ ವರ್ಷನ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಸಾಫ್ಟ್ವೇರ್ ಹೀಗಿರುತ್ತೆ. ನೀವು ಸಾಫ್ಟ್ವೇರ್ ಓಪನ್ ಮಾಡಿದಾಗ ಲೇಟೆಸ್ಟ್ ಸಾಫ್ಟ್ವೇರ್ ಬಂದು ಇಲ್ಲಿ ಹೇಗಿದೆಯೋ ಅದೇ ರೀತಿಯೇ ಇರುತ್ತೆ. ಓಕೆ, ಸೊ ಈಗ ನಾವು ಲೇಟೆಸ್ಟ್ ಇರೋ ಕಾರಣ 2026 ಈಗ ವೀಡಿಯೋ ಮಾಡ್ತಾ ಇರೋದು ಮಿಡ್ಡಲ್ಲಿ ಆಲ್ಮೋಸ್ಟ್. ಸೊ ಅದಕ್ಕೋಸ್ಕರ ಒಂದು ಸಾಫ್ಟ್ವೇರ್ ನಡೆಯುತ್ತೆ, ಒಂದು 7-8 ವರ್ಷವರೆಗೂ ಅದು ಇರುತ್ತೆ. ಒಂದು 2-3 ಆಪ್ಷನ್ ಎಕ್ಸ್ಟ್ರಾ ಯೂಸ್ ಮಾಡ್ಕೊತಾರೆ ಅಷ್ಟೇ. ಸೊ ಇಲ್ಲಿ ಫ್ರೆಂಡ್ಸ್ ಕ್ರಿಯೇಟ್ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತ ಇದೆ. ಇಲ್ಲಿ ಈ ರೀತಿ ಇದೆ, ಅಪ್ಲೋಡ್ ಫೈಲ್ ಅಂತ ಈ ರೀತಿ ಆಪ್ಷನ್ಸ್ ಇದೆ. ಅದಾದ ನಂತರ ನಿಮಗೆ ರೆಕಮೆಂಡೇಷನ್ ಅಂತ ಈ ಥರ ಇದೆ. ನಾನು ಪ್ರತಿಯೊಂದು ನಿಮಗೆ ತೋರಿಸ್ತೀನಿ. ನಮಗೆ ಇವಾಗ ಸ್ಟಾರ್ಟಿಂಗ್ ನಾವಿನ್ನು ಬೇಸಿಕ್ಕಾಗಿ ಕಲಿತಾ ಇದ್ದೀವಿ. ಅಂದರೆ ನಮಗೆ 2 ರೀತಿ ಸ್ಟೂಡೆಂಟ್ಸು ಇರ್ತಾರೆ. ಇನ್ನು ಸ್ಟಾರ್ಟಿಂಗಲ್ಲಿ ಕಲಿತಾ ಇದ್ದೀವಿ, ನನಗೇನು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಕ್ರಿಯೇಟ್ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ರಿಯೇಟ್ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಕೊಟ್ಟಾಗ ನೋಡಿ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇದು ಎಮ್ ಎಸ್ ಆಫೀಸ್ ಸ್ಕ್ರೀನ್. ಓಕೆ, ಅದೇ ನಿಮ್ಮ ಹತ್ರ ಸಾಫ್ಟ್ವೇರ್ ಇದ್ದಿದ್ದರೆ ಇನ್ಸ್ಟಾಲ್ ಆಗಿದರೆ ಜಸ್ಟ್ ಈ ರೀತಿ ಓಪನ್ ಆಗುತ್ತೆ. ಇದನ್ನು ಡಿಸೈನ್ ಇದು ಸ್ವಲ್ಪ ಹಳೆ ಮಾಡಲ್ ಆಗಿರೋ ಕಾರಣ ಡಿಸೈನ್ ಬೇರೆ ಇದೆ. ಹೊಸ ಮಾಡಲ್ ಡಿಸೈನ್ ಇದೇ ರೀತಿ ಇರುತ್ತೆ, ಸೇಮ್ ಟು ಸೇಮ್ ಇರುತ್ತೆ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ವರ್ಡ್ ಡಾಕ್ಯುಮೆಂಟ್ ಇವಾಗ ಈ ರೀತಿ ಬಂದಿದೆ. ಏನಿದು ವರ್ಡ್ ಡಾಕ್ಯುಮೆಂಟ್ ಅಂದರೆ ನಾವು ಬೇಸಿಕ್ ಕಲಿತಾ ಇರೋದು ವರ್ಡ್ ಡಾಕ್ಯುಮೆಂಟ್. ಈ ವರ್ಡಲ್ಲಿ ನೀವು ಏನು ಮಾಡ್ಬೋದು, ಏನೇನು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಬುಕ್ಸ್ ಪ್ರಿಂಟ್ ಮಾಡ್ತೀವಲ್ಲ, ಅದನ್ನು ನಾನು ಇದರಲ್ಲೇ ಟೈಪ್ ಮಾಡೋದು. ಅದಾದ ನಂತರ ಇನ್ನು ವಿವಿಧ ಆಪ್ಷನ್ಸ್, ನೀವು ಏನೋ ಟ್ಯಾಂಪ್ಲೇಟ್ ಮಾಡಬೇಕು, ಇಲ್ಲಾಂದರೆ ಪೇಪರ್ ಪ್ರಿಂಟ್ ಮಾಡಬೇಕು, ಒಂದು ಫೈಲ್ನ ಸೇವ್ ಮಾಡಬೇಕು, ಪ್ರತಿಯೊಂದು ಎಮ್ ಎಸ್ ವರ್ಡಲ್ಲೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇದು ಅಗ್ರಿಮೆಂಟ್, ನಾವು ಬಾಡಿಗೆ ಅಗ್ರಿಮೆಂಟ್ ಮಾಡಬೇಕು, ಆ ರೀತಿ ಎಲ್ಲ ಇದೆಯಲ್ಲ, ಪ್ರತಿಯೊಂದು ಇದರಲ್ಲೇ ಮಾಡ್ತೀವಿ. ಯಾಕಂದರೆ ಇದರಲ್ಲಿ ಒಂದು ಆಪ್ಷನ್ಸ್ ಇದೆ ನಿಮಗೆ ಲ್ಯಾಂಗ್ವೇಜ್. ಈ ಕನ್ನಡ ಲ್ಯಾಂಗ್ವೇಜ್ ಬೇಕಾದ್ರೆ ಕನ್ನಡನೂ ಸಹ ಟೈಪ್ ಮಾಡ್ಬೋದು. ಸೊ ನಾವೀಗ ಬೇಸಿಕ್ ಅಂದರೆ ಸ್ಟಾರ್ಟಿಂಗಿಂದ ಕಲಿತಾ ಇದ್ದೀವಿ. ಫಸ್ಟ್ ಕ್ಲಾಸ್ ಆಗಿರೋ ಕಾರಣ ನಾವು ಸ್ಟಾರ್ಟಿಂಗಿಂದ ಕಲಿತಾ ಇರೋ ಕಾರಣ ಪ್ರತಿಯೊಂದು ನೀವು ಡೀಟೇಲಾಗಿ ತಿಳ್ಕೊಬೋದು. ನಿಮಗೆ ಆಲ್ರೆಡಿ ಈ ಮುಂಚೆ ಕಲ್ತಿದ್ದೀರಾ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಕಟ್ ಕಾಪಿ ಪೇಸ್ಟ್ ಅನ್ನೋದು ನಿಮಗೆ ಗೊತ್ತಿರುತ್ತೆ. ನೀವೇನು ಕಲಿತೇ ಇಲ್ಲ ಅಂದರೆ ಫಸ್ಟ್ ಟೈಮ್ ಕಲಿತಾ ಇದ್ದೀನಿ ಅಂದರೆ ನೀವು ನೋಡ್ಕೊಬೇಕಾಗತ್ತೆ. ಆದರೆ ನಾನು ಫಸ್ಟಿಂದನೇ ಪ್ರತಿಯೊಂದು ತಿಳಿಸ್ಕೊಡೋದು. ಸೊ ಫ್ರೆಂಡ್ಸ್, ಇಲ್ಲಿ ಈ ರೀತಿ ಇದೆ. ಇದು ಒಂದು ಬಾಕ್ಸ್ ಇದೆ ನೋಡಿ, ಇಲ್ಲಿ ಒಂದು ಬಾಕ್ಸ್ ಇದೆ. ಇಲ್ಲಿ ಸ್ಕ್ರಾಲ್ ಇದೆ ನೋಡಿ. ಈ ಥರ ಕ್ಲಿಕ್ ಕೊಟ್ಟಾಗ ಈ ರೀತಿ ಕೆಳಗಡೆ ಬರುತ್ತೆ. ಇಲ್ಲಿ ನಿಮಗೆ ಮೈನಸ್ ಮತ್ತು ಪ್ಲಸ್ ಅಂತ ಆಪ್ಷನ್ ಇದೆಯಲ್ಲ, ಈ ಥರ ಮೈನಸ್ ಮೇಲೆ ಕ್ಲಿಕ್ ಕೊಟ್ಟಾಗ ನೋಡಿ ಈ ರೀತಿ ಆಗುತ್ತೆ. ಕಾಣಿಸ್ತಾ ಇದೆಯಾ? ಈ ರೀತಿ ಆಗುತ್ತೆ. ಮೈನಸ್ ಅಂದರೆ ಇದು ಒಂದು ಪೇಜ್. ಈಗ ನಾನು ಫುಲ್ ಮೈನಸ್ ಮಾಡ್ತೀನಿ. ಇಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆಯಲ್ವಾ, ಈ ಬಾಕ್ಸ್ ಅನ್ನೋದು ಒಂದು ಪೇಜ್. ಈ ಪೇಜ್ ಅಂದರೆ ಯಾವುದೇ ರೀತಿ ಅಂದರೆ A4 ಶೀಟ್. ಈಗ ನೀವು ಪ್ರಿಂಟ್ ಆಗ್ತಿರಲ್ಲ, ಆ ಶೀಟು ಒಂದು ಪೇಜ್. ಸೊ ನಾನೀಗ ಪ್ಲಸ್ ಅಂತ ಕೊಟ್ಟಾಗ ಅದೇ ಪೇಜು ಝೂಮ್ ಆಗ್ತಾಯಿದೆ ಅಷ್ಟೇ. ನಮಗೆ 100% ಫಿಟ್ ಅಂದರೆ ಇಲ್ಲಿ ನೋಡ್ಬೋದು 100% ಅಂತ ಇದೆ. ಅದೇ ನಾನು ಮೈನಸ್ ಕೊಟ್ಟಾಗ ಝೂಮ್ ಔಟ್ 90% ಈ ರೀತಿ ಆಗ್ತಾಯಿದೆ.
ಸೊ ಈ ರೀತಿ ನೀವು ಪ್ಲಸ್ ಮತ್ತು ಮೈನಸ್ ಮಾಡ್ಕೊಬೋದು. ಯಾಕೆ ನಾವು ಈ ರೀತಿ ಮಾಡ್ಕೊತೀವಿ ಅಂದರೆ ನಮ್ಮ ಅಕ್ಷರಗಳು ಗೊತ್ತಾಗಬೇಕು ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಟೈಪ್ ಮಾಡ್ತೀನಿ. ಟೈಪ್ ಮಾಡಬೇಕು ಅಂದರೆ ನಾನು ಕೀಬೋರ್ಡ್ ನಿಮಗೆ ಗೊತ್ತಾಗಬೇಕು. ಕೀಬೋರ್ಡು ಫಸ್ಟು ನಾವು ಬೇಸಿಕ್ ಕಲಿತಾ ಇರೋ ಕಾರಣ ಕೀಬೋರ್ಡ್ ಬಗ್ಗೆ ನಮಗೆ ಗೊತ್ತಾಗಬೇಕು. ಅಂದರೆ ನಾನು ಜಸ್ಟ್ ಕೀಬೋರ್ಡ್ ಅಂತ ಟೈಪ್ ಮಾಡಿದೆ. ಓಕೆ, ಕೀಬೋರ್ಡು ಬರುತ್ತೆ ಒಂದು ಸ್ಕ್ರೀನಲ್ಲಿ. ಅದೇನು ನೀವು ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ಗೋಸ್ಕರ, ಅಂದರೆ ನಿಮ್ಗೆ ಗೊತ್ತಾಗಲಿ ಅಂತ. ನಿಮ್ಮ ಕೀಬೋರ್ಡ್ ಈ ರೀತಿ ಇರುತ್ತೆ ಅಲ್ವಾ? ನಿಮ್ಮ ಕೀಬೋರ್ಡ್ ಈ ರೀತಿ ಇರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ನಾನು ನೋಡಿ ಎ ಅಂತ ಟೈಪ್ ಮಾಡ್ತೀನಿ. ಎ ಅಂತ ಬಂತು. ಬಿ ಅಂತ ಟೈಪ್ ಮಾಡ್ತೀನಿ. ಬಿ ಅಂತ ಬಂತು. ಸಿ ಅಂತ ಟೈಪ್ ಮಾಡಿಸಿ. ಡಿ ಅಂತ ಟೈಪ್ ಮಾಡಿ. ಡಿ. ಸೊ ಇದು ಸ್ಮಾಲ್ ಲೆಟ್ರಲ್ಲಿ ಬರ್ತದೆ. ನಿಮ್ಮದ್ರಲ್ಲಿ ಕ್ಯಾಪಿಟಲ್ ಲೆಟ್ರಲ್ಲಾದರೂ ಬರಬೋದು. ಸರಿನಾ? ಅದು ನಿಮ್ಮ ಸಿಸ್ಟಮ್ ಮೇಲೆ. ಸೊ ಈಗ ನಾವು ಸ್ಮಾಲ್ ಲೆಟರ್ ಇಡೋದು ಬಿಗ್ ಲೆಟರ್ ಮಾಡಬೇಕು ಅಂದ್ಕೊಳ್ಳಿ. ಆವಾಗ ನಾವು ಯಾವ ರೀತಿ ಮಾಡ್ತೇವೆ ಅಂದರೆ CAPS ಅಂತ ಇದೆ ನೋಡಿ, ಕ್ಯಾಪ್ಸ್ ಲಾಕ್. ಅಂದರೆ ನಿಮ್ಮ ಕೀಬೋರ್ಡಲ್ಲಿ CAPS LOCK ಅಂತ ಇರುತ್ತೆ. ಸೊ ಇದನ್ನು ಜಸ್ಟ್ ಒಂದು ಸತಿ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಿದ ತಕ್ಷಣ ಏನಾಗುತ್ತೆ ನೋಡಿ, ಎಲ್ಲ ಕ್ಯಾಪಿಟಲ್ ಲೆಟ್ರ್ ಆಯಿತು. ಇವಾಗ ನೀವು ಟೈಪ್ ಮಾಡಿ ಅದೇ ABCD ನೋಡಿ, ಕ್ಯಾಪಿಟಲ್ ಲೆಟ್ರಲ್ಲಿ ಬಂತು. ನನಗೆ ಮತ್ತೆ ಈಗ ಸ್ಮಾಲ್ ಲೆಟ್ರ್ ಬೇಕಂದರೆ ಮತ್ತೆ ಕ್ಯಾಪ್ಸ್ ಲಾಕ್ ಮೇಲೆ ಕ್ಲಿಕ್ ಕೊಡ್ತೀನಿ. ಮತ್ತು ABCD ಈ ರೀತಿ ನಾನು ಟೈಪ್ ಮಾಡ್ತೀನಿ. ಅಂದರೆ ನಿಮಗೆ ಗೊತ್ತಾಯ್ತಲ್ಲ, ಈಗ ನಾನು ABCD ಟೈಪ್ ಮಾಡಬೇಕು ಅಂದರೆ ABCD ಅಥವಾ ಇನ್ನೇನೇ ಒಂದು ಪ್ರಾಜೆಕ್ಟ್ ಟೈಪ್ ಮಾಡ್ತಾಯಿದ್ದೀನಿ. ಕ್ಯಾಪಿಟಲ್ ಲೆಟರ್ ಬೇಕಂದರೆ ಏನು ಮಾಡಬೇಕು, ಸ್ಮಾಲ್ ಲೆಟರ್ ಬೇಕಂದರೆ ಏನು ಮಾಡಬೇಕು ಅಂತ ನಿಮಗೆ ಇವಾಗ ಗೊತ್ತಾಗಿದೆ. ಜಸ್ಟ್ ಕ್ಯಾಪ್ಸ್ ಲಾಕ್ನ ಆನ್ ಮಾಡಿ ನೀವು ಟೈಪ್ ಮಾಡ್ಬೋದು. ಇವಾಗ ನೆಕ್ಸ್ಟು ಇಲ್ಲೊಂದಿದೆ, ಇದನ್ನು ಸ್ಪೇಸ್ ಬಟನ್ ಅಂತ ಕರಿತೀವಿ. ಏನಿದು ಸ್ಪೇಸ್ ಬಟನ್? ಈಗ ನೋಡಿ ಒಂದು ಸತಿ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಸ್ವಲ್ಪ ಜಾಗ ಬಂದಿದೆ ನೋಡಿ. ಇವಾಗ ಏನು ಜಾಗ ಅಂತ ಗೊತ್ತಾಗುತ್ತೆ. ನಾನು AB ಅಂತ ಟೈಪ್ ಮಾಡ್ತೀನಿ. ಮತ್ತು ಈ ಸ್ಪೇಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ನೋಡಿ ಅಲ್ಲಿ ಸ್ವಲ್ಪ ಜಾಗ ಬಂತಲ್ವಾ? ಇವಾಗ ನಾನು CD ನೋಡಿ ಆಯ್ತಲ್ವಾ? ಮತ್ತೆ ಕ್ಲಿಕ್ ಕೊಡ್ತೀನಿ, ಒಂದು ಜಾಗ ಬಂತು. EF ಮತ್ತು ಸ್ಪೇಸ್ ಕೊಡ್ತೀನಿ, ಒಂದು ಜಾಗ ಬಂತು. GH ಸ್ಪೇಸ್ ಕೊಡ್ತೀನಿ, ಜಾಗ ಬಂತು. ಈ ರೀತಿ ಅದೇ ನಾನೀಗ ಒಂದು 5 ಸತಿ 6 ಸತಿ ಕ್ಲಿಕ್ ಕೊಡ್ತೀನಿ. ಅಂದರೆ ಇದು ಎಷ್ಟು ಸತಿ ಕ್ಲಿಕ್ ಕೊಟ್ಟರು ಪ್ರಾಬ್ಲಮ್ ಇಲ್ಲ. ಈಗ ನಾನು ಒಂದು 5 ಸತಿ ಕ್ಲಿಕ್ ಕೊಡ್ತೀನಿ ಅಂದ್ಕೊಳ್ಳಿ. 1 2 3 4 5 ಟೈಮ್ಸ್ ನಾನು ಇದನ್ನು ಕ್ಲಿಕ್ ಕೊಟ್ಟಿದ್ದೇನೆ. ಕ್ಲಿಕ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನೋಡಿ, ಸ್ಪೇಸ್ ಜಾಸ್ತಿ ಆಗಿದೆ, ಕಾಣಿಸ್ತಾ ಇದೆಯಲ್ವ? ಸ್ಪೇಸ್ ಈ ರೀತಿ ಆಯಿತು. ABCD EF GH I. ಸೊ ಮತ್ತೆ ನಾನೊಂದು 5 ಸತಿ ಕೊಡ್ತೇನೆ. 1 2 3 4 5 ಅಂದರೆ ಸ್ಪೇಸ್ ಬಾರ್ನ 5 ಸತಿ ಪ್ರೆಸ್ ಮಾಡ್ತೀನಿ. J ಈ ರೀತಿ. ಈಗ ನಾನೇನು ಸ್ಪೇಸ್ ಕೊಡಲ್ಲ. KLMN ನೋಡಿ, ಗೊತ್ತಾಯ್ತಲ್ವ? ಅಂದರೆ ಈ ಸ್ಪೇಸ್ ಬಾರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಯಿತು. ಸೊ ಈ ರೀತಿ. ಸೊ ಇವಾಗ ಇದು ಏನಾಗುತ್ತೆ ಅಂದರೆ ಇದು ಪೇಜ್ ಅಂದರೆ ಈಗ ನಾನು ಬರೀ ಎ ಅಂತ ಟೈಪ್ ಮಾಡ್ಕೊಂಡು ಹೋಗ್ತೀನಿ. ಈ ಪೇಜ್ ಅನ್ನೋದು ಒಂದು ಕಡೆ ಎಂಡ್ ಆಗಬೇಕು. ಎಂಡ್ ಆಗಿದ ತಕ್ಷಣ ನೆಕ್ಸ್ಟ್ ಲೈನ್ಗೆ ಬರಲೇಬೇಕು. ಈಗ ನೋಡಿ, ನಾನು ಜಸ್ಟ್ AB ಅಂತ ಟೈಪ್ ಮಾಡ್ಕೊಂಬರ್ತೀನಿ. AB ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಒಂದು ಕಡೆ ಎಂಡ್ ಆಗಲೇಬೇಕು. ಎಂಡ್ ಆಗಿದ ತಕ್ಷಣ ಏನಾಗುತ್ತೆ ನೋಡಿ, ಈ ರೀತಿ ನೆಕ್ಸ್ಟ್ ಪೇಜ್ಗೆ ಬರುತ್ತೆ. ಈ ರೀತಿ ಟೈಪ್ ಮಾಡ್ತಾಯಿದ್ರೆ ಗೊತ್ತಾಗ್ತಾ ಇದೆಯಲ್ಲ ನೋಡಿ, ಈ ರೀತಿ ಬಂತು. ಸೊ ಇಲ್ಲಿ ಈ ಪೇಜ್ ಅಂದರೆ ಸ್ಟಾರ್ಟಿಂಗಲ್ಲಿ ಇಷ್ಟು ಸ್ವಲ್ಪ ಗ್ಯಾಪ್ ಇದೆ, ಎಂಡಿಂಗಲ್ಲಿ ಇಷ್ಟು ಸ್ವಲ್ಪ ಗ್ಯಾಪ್ ಇದೆ. ಅದು ಕಾಮನ್, ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸೊ ಈ ಪೇಜ್ ಮುಗಿದ್ರೆ ನೆಕ್ಸ್ಟ್ ಲೈನ್ಗೆ ಬರಲೇಬೇಕು ಒಂದು ಪೇಜ್ ಎಂಡ್ ಆಗಿದ ತಕ್ಷಣ. ಇವಾಗ ನಾನು ಏನಾದರೂ ರಾಂಗ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಅದನ್ನು ಅಳಿಸ್ಬೇಕು ಅಂದ್ಕೊಳ್ಳಿ. ಆವಾಗ ನಾನು ಏನು ಮಾಡ್ತೇನೆ, ಜಸ್ಟ್ ಇದು ಮೌಸ್ ಇದೆಯಲ್ಲ ನೋಡಿ, ಮೌಸ್ ಈ ರೀತಿ ನೀವು ಹೆಂಗೆ ಬೇಕಾದ್ರೂ ಮೂವ್ ಮಾಡ್ಬೋದು. ಕರ್ಸರ್ ಕಾಣಿಸ್ತಾ ಇದೆಯಲ್ವಾ? ಮೌಸ್ ಕರ್ಸರ್ನ ನೀವು ಮೂವ್ ಮಾಡ್ಕೊಬೋದು. ಮೂವ್ ಮಾಡಿಕೊಂಡು ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಕ್ಲಿಕ್ ಕೊಡ್ತೀನಿ. ಇಲ್ಲಿ ಕ್ಲಿಕ್ ಕೊಟ್ಬಿಟ್ಟು ನಿಮಗೆ ಇಲ್ಲೊಂದು ಆಪ್ಷನ್ ಇದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ಒಂಥರ ಆ್ಯರೋ ಮಾರ್ಕ್ ಥರ ಇದೆ. ನಿಮ್ಮ ಕೀಬೋರ್ಡಲ್ಲಿ ಆ್ಯರೋ ಮಾರ್ಕ್ ಥರ ಇದೆ. ಇಲ್ಲಾಂದರೆ ಬ್ಯಾಕ್ ಸ್ಪೇಸ್ ಅಂತ ಬರೆದಿರ್ತಾರೆ. ಓಕೆ, ಇದನ್ನು ನೀವು ಜಸ್ಟ್ ಒಂದು ಕ್ಲಿಕ್ ಕೊಡಿ ನೋಡಿ, ಅಳಿಸೋಗುತ್ತೆ. ಒಂದು ಕ್ಲಿಕ್ ಕೊಡಿರಿ ನೋಡಿ, H ಅನ್ನೋದು ಅಳಿಸೋಯ್ತು. ನಾನು ಮತ್ತೆ ಕ್ಲಿಕ್ ಕೊಡ್ತೀನಿ, G ಅನ್ನೋದು ಅಳಿಸೋಯ್ತು. ಮತ್ತೆ ಕ್ಲಿಕ್ ಕೊಡ್ತೀನಿ, ಸ್ಪೇಸ್ ಅಂದರೆ ನಾವು ಅವೆಲ್ಲ ಸ್ಪೇಸ್ ಕೊಟ್ಟಿದ್ವಿ. ಸ್ಪೇಸ್ ಅಂದರೆ ಗೊತ್ತಲ್ವ? ಇದನ್ನು ಕ್ಲಿಕ್ ಕೊಟ್ಟಿದ್ವಿ.
ಸೊ ಅದು ಅಳಿಸೋಯ್ತು. ಮತ್ತೆ ಕ್ಲಿಕ್ ಕೊಡ್ತೀನಿ ಎಫ್ ಅಳಿಸೋಯ್ತು, ಮತ್ತೆ ಕ್ಲಿಕ್ ಕೊಡ್ತೀನಿ ಇ ಅಳಿಸೋಯ್ತು, ಮತ್ತೆ ಕ್ಲಿಕ್ ಕೊಡ್ತೀನಿ ಡಿ ಸ್ಪೇಸ್ ಅಳಿಸೋಯ್ತು, ಡಿ ಅಳಿಸೋಯ್ತು, ಸಿ ಸ್ಪೇಸ್. ಈ ರೀತಿ ನಿಮಗೆ ಫುಲ್ಲು ಬೇಡ ಅಂದರೆ ಜಸ್ಟ್ ಕ್ಲಿಕ್ ಬಿಡೋಕ್ಕೆ ಹೋಗಬೇಡಿ, ಕ್ಲಿಕ್ಕಲ್ಲೇ ಇರಲಿ, ಹಂಗೆ ಅಳಿಸೋಗುತ್ತೆ ನೋಡಿ. ಜಸ್ಟ್ ಇಲ್ಲಿ ಕ್ಲಿಕ್ ಕೊಡ್ತೀನಿ, ಕ್ಲಿಕ್ಕಲ್ಲೇ ಇರಲಿ, ಒಂದೊಂದೇ ಅಳಿಸ್ಕೊಂಡು ಹೋಗ್ತಾ ಇರುತ್ತೆ. ಗೊತ್ತಾಯ್ತಲ್ವಾ? ನೀವು ಸಿಂಗಲಾಗಿ ಕ್ಲಿಕ್ ಕೊಟ್ಟರೆ ಒಂದೊಂದೇ ಅಳಿಸ್ಕೊಂಬರುತ್ತೆ. ಅದೇ ನೀವು ಕ್ಲಿಕ್ ಆಗಿ ಬಿಟ್ಟರೆ ಅಂದರೆ ಪ್ರತಿಯೊಂದು ಅಳಿಸ್ಬಿಡುತ್ತೆ. ಸೊ ಈ ರೀತಿ ಬ್ಯಾಕ್ ಸ್ಪೇಸ್ ಈ ರೀತಿ ವರ್ಕ್ ಆಗುತ್ತೆ. ಈಗ ನೆಕ್ಸ್ಟ್ ನಾನು ಎಂಟರ್ ಅನ್ನೋದು ತಿಳಿಸ್ಕೊಡ್ತೀನಿ. ನಿಮ್ಮ ಕೀಬೋರ್ಡಲ್ಲಿ ಎಂಟರ್ ಅಂತ ಇರುತ್ತೆ. ಇದು ಏನು ಮಾಡುತ್ತೆ? ಎಂಟರ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ನೋಡಿ ಎಂಟರ್ ಅಂತ ಕೊಟ್ಟೆ, ABC ಆಯಿತು, DEF ಅಂತ ಟೈಪ್ ಮಾಡಿದೆ. ಇವಾಗ ನಾನು ಎಂಟರ್ ಕೊಡ್ತೀನಿ, GHI ಅಂತ ಟೈಪ್ ಮಾಡ್ತೀನಿ ನೋಡಿ. ಮತ್ತೆ ಎಂಟರ್ ಅಂತ ಕೊಟ್ಟರೆ ಇನ್ನೊಂದು ಲೈನಿಗೆ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ನಾನು ಸ್ವಲ್ಪ ಕೀಬೋರ್ಡ್ ಚಿಕ್ಕದು ಮಾಡ್ತೀನಿ, GHI ಎಂಟರ್, JKL ನೋಡಿ ಇನ್ನೊಂದು ಬಂತು. ಎಂಟರ್ ಅಂತ ಕೊಟ್ಟರೆ ಈ ರೀತಿ ಬಂತು. ನಿಮಗೆ ಇವಾಗ ಗೊತ್ತಾಗ್ತಾ ಇದೆಯಲ್ವ? ಅಂದರೆ ಇದು ಎಂಟರ್ ಅನ್ನೋದು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಯಾವುದಾದ್ರು ಒಂದು ವರ್ಡಿಂದ ನೀವು ಕೆಳಗಡೆ ಬರಬೇಕು ಅಂದರೆ ಎಂಟರ್ ಅಂತ ಟೈಪ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ ABCDಗೆ ಅಂತಲೇ ಏನೂ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾನು ಏನು ಮಾಡ್ತೀನಿ, ಇದನ್ನು ರಿಮೂವ್ ಮಾಡ್ತೀನಿ. ರಿಮೂವ್ ಹೆಂಗೆ ಮಾಡೋದು ಗೊತ್ತಾಯ್ತಲ್ಲ? ಬ್ಯಾಕ್ ಸ್ಪೇಸ್ ಇದೆ, ಕ್ಲಿಕ್ ಕೊಡ್ತೀನಿ, ಬ್ಯಾಕ್ ಸ್ಪೇಸ್ ಕೊಟ್ಕೊಂಡು ಹೋಗ್ತಾಯಿದ್ರೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಏನಾದರೂ ABCD ಟೈಪ್ ಮಾಡ್ಕೊತು, A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಅಂತ ಇರುತ್ತೆ. ಸೊ ನಾವು ಏನು ಮಾಡ್ತೀವಿ ನೋಡಿ, APPLE ಆ್ಯಪಲ್ ಅಂತ ಬರುತ್ತೆ. ನನಗೆ ನೆಕ್ಸ್ಟ್ ಲೈನ್ ಬೇಕು, ಸೊ ಎಂಟರ್ ಅಂತ ಕೊಡ್ತೀನಿ, ಆ್ಯಪಲ್ ಆಯಿತು. ನೆಕ್ಸ್ಟ್ ಲೈನಲ್ಲಿ B ಫಾರ್ ಬಾಲ್, ಮತ್ತು ನೆಕ್ಸ್ಟ್ ಲೈನ್ ಬೇಕು, ಎಂಟರ್ ಅಂತ ಕೊಡ್ತೀನಿ. ಗೊತ್ತಾಯ್ತಲ್ವಾ? C ಫಾರ್ ಕ್ಯಾಟ್. ಈ ರೀತಿ ನನಗೆ ಈ ರೀತಿ ಬೇಕು, ನೇಮ್ಸ್ ಬೇಕು ಅಂದಾಗ ನಾನು ಈ ರೀತಿ ಎಂಟ್ರ್ ಕೊಡ್ತೀನಿ. ಸೊ ನಿಮಗೆ ಗೊತ್ತಾಯ್ತಲ್ವ ಎಂಟರ್ ಬಟನ್ ಎದಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಈ ರೀತಿ. ಸೊ ಇವಾಗ ನಮಗೆ ಬೇಸಿಕ್ ಅಂದರೆ ಸ್ಟಾರ್ಟಿಂಗು ಏನು ಗೊತ್ತಿಲ್ದವ್ರಿಗೆ ಏನು ಕಲಿತಾ ಇದ್ದೀವೋ ಅದನ್ನು ನಾವೀಗ ಗೊತ್ತಾಯಿತು. ನಮಗೆ ಇಂಪಾರ್ಟೆಂಟ್ ಬ್ಯಾಕ್ ಸ್ಪೇಸ್ ಅನ್ನೋದು ಗೊತ್ತಾಯಿತು, ಎಂಟರ್ ಅಂದರೆ ಏನು, ಸ್ಪೇಸ್ ಅನ್ನೋದು ಏನು ಅಂತ ನಮಗೆ ಕಂಪ್ಲೀಟಾಗಿ ಗೊತ್ತಾಯಿತು. ಸೊ ಫ್ರೆಂಡ್ಸ್, ಇವಾಗ ನಾನೇನು ಮಾಡ್ತೀನಿ ಅಂದರೆ ಈಗ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಆ್ಯಪಲ್ ಅಂತ ಇದೆ, ಆ್ಯಪಲ್ನ ಸೆಲೆಕ್ಟ್ ಮಾಡ್ತೀನಿ. ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂದರೆ ನಾನು ಮೌಸ್ ಇದು ನೋಡಿ ಕರ್ಸರ್, ನೀವು ನೋಡಿ ಕರ್ಸರ್ ಮೂವ್ ಆಗ್ತಾಯಿದೆ ಗೊತ್ತಾ? ಈಗ ನೋಡಿ ಕರ್ಸರ್ನ ಬಂದು ಇಲ್ಲಿ ಬಂದು ಕ್ಲಿಕ್ ಕೊಟ್ಟರೆ ಕ್ಯಾಟ್ ಪಕ್ಕ ಒಂದು ಲೈನು ಬಿಟ್ಟು ಬರ್ತಾಯಿದೆ, ಗ್ಯಾಪ್ನ ಇದೆಯಾ? ಈಗ ನಾನು ಅದೇ ಇಲ್ಲಿ ಕ್ಲಿಕ್ ಕೊಟ್ಟರೆ ಬಾಲ್ ಪಕ್ಕ ಬಿಟ್ಟು ಬರ್ತಾಯಿದೆ, ಗ್ಯಾಪ್ನ ಇದೆಯಾ? ಅದೇ ನಾನು ಇಲ್ಲಿ ಸೆಂಟ್ರಲ್ ಕ್ಲಿಕ್ ಕೊಟ್ಟರೆ BA ಪಕ್ಕ ಕರ್ಸರ್ ಬಿಟ್ಟು ಬರ್ತಾಯಿದೆ. ಗೊತ್ತಾಗ್ತಾ ಇದೆಯಾ? ಅಂದರೆ ನಾವು ಮೌಸ್ನ ಫಸ್ಟ್ ಕಲಿಬೇಕು ಯಾವ ರೀತಿ ವರ್ಕ್ ಮಾಡೋದು ಅಂತ. ಕಲಿತ ಮೇಲೆ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ, ಅಂದರೆ ಯಾವ ರೀತಿ ಅಂತ. ಈಗ ನಾವು ಸೆಲೆಕ್ಟ್ ಯಾವ ರೀತಿ ಮಾಡೋಣ? ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ತೀನಿ, ಕ್ಲಿಕ್ ಕೊಡ್ತೀನಿ, ನೋಡಿ ಬಿಟ್ಟು ಬರ್ತದೆ ಕರ್ಸರು. ನೀವು ಎಕ್ಸ್ಪೀರಿಯನ್ಸ್ ಆದಮೇಲೆ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ತೀರಾ, ಒಂದು 2-3 ದಿವಸ ಆಗಿದ ತಕ್ಷಣ, ಹೊಸ್ದಾಗಿ ಗೊತ್ತಿಲ್ಲ ಏನು ಸಿಸ್ಟಮ್ ಬಗ್ಗೆ ಅಂದರೆ. ಸೊ ಇವಾಗ ಇದನ್ನು ಕ್ಲಿಕ್ ಕೊಡ್ತೀರಾ, ಕ್ಲಿಕ್ ಕೊಟ್ಟು ಪೂರ್ತಿಯಾಗಿ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಸೆಲೆಕ್ಟ್ ಆಗಿದೆ. ಇಲ್ಲಿ ನಿಮಗೆ ಆಲ್ರೆಡಿ ಆಪ್ಷನ್ಸ್ ಇಲ್ಲಿ ಏನೋ ತೋರಿಸ್ತಾ ಇದೆ. ಸೊ ನಾವು ಇಲ್ಲಿಂದ ಆಪ್ಷನ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಆಲ್ರೆಡಿ ಆಪ್ಷನ್ಸ್ ನಿಮಗೆ ಇದೆ. ಓಕೆ, ಇಲ್ಲಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ 12 ಅಂತ ಇದೆ. 12 ಅನ್ನೋದು ಫಾಂಟ್ ಸೈಜ್. ಈಗ ನಾವು ಟೈಪ್ ಮಾಡಿದ್ರೆ 12ಅಲ್ಲಿ. ಸೊ 12 ಅಂತ ಇರೋದು ನಾನು ಈಗ ಒಂದು 18 ಅಂತ ಕೊಡ್ತೀನಿ. ನೋಡಿ 8 ಅಂತ ಕೊಟ್ಟಾಗ ಅದು ಸ್ವಲ್ಪ ದಪ್ಪ ಆಯಿತು ಫಾಂಟ್. ಅದೇ ನಾನೀಗ 8 ಅಂತ ಕೊಡ್ತೀನಿ, ನೋಡಿ ತುಂಬ ಚಿಕ್ಕದಾಯಿತು. ಗೊತ್ತಾಯ್ತಾ? ಈ ರೀತಿ 9ಗೆ ಒಂದು ಸೈಜ್ ಇದೆ, 10ಗೆ ಒಂದು ಸೈಜ್ ಇದೆ, 11ಗೆ ಒಂದು ಸೈಜ್ ಇದೆ. ಈ ರೀತಿ ಪ್ರತಿಯೊಂದಕ್ಕೂ ಒಂದೊಂದು ಸೈಜ್ ಇದೆ. ಸರಿನಾ? ನಿಮಗೆ ಯಾವ ಥರ ಸೈಜ್ ಬೇಕೋ ಆ ರೀತಿ ಸೈಜ್ನ ಹಿಡ್ಕೊಬೋದು ನೀವು. ಸೊ ಅಪ್ ಟು ತುಂಬ ಇರುತ್ತೆ. ಅಪ್ ಟು ಇದರಲ್ಲಿ ಏನು ತೋರಿಸ್ತಾ ಇದ್ದು ಸೈಜು ಅಲ್ಲಿವರೆಗೂ ಇರುತ್ತೆ. ಸೊ ಇವಾಗ ನಮಗೆ ಕೀಬೋರ್ಡ್ನ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಅಂದರೆ ಕೀಬೋರ್ಡ್ನ ವರ್ಕ್ ಮಾಡ್ತೀವಿ. ನಿಮಗೆ ಆಲ್ರೆಡಿ ನಾನು ಒಂದು 3 ಬಟನ್ ತೋರಿಸ್ಬೇಕಾಗಿತ್ತು. ಸ್ಪೇಸ್ ಅಂದರೆ ಏನು, ಎಂಟರ್ ಮತ್ತು ಬ್ಯಾಕ್ ಸ್ಪೇಸ್. ಅದಕ್ಕೋಸ್ಕರ ಈ ಆನ್ ಸ್ಕ್ರೀನ್ ಕೀಬೋರ್ಡ್ ಓಪನ್ ಮಾಡಿದ್ದೆ. ಇವಾಗ ಅದರ ಅವಶ್ಯಕತೆ ಇಲ್ಲ. ನೋಡಿ ಅಪ್ ಟು 72ವರೆಗೂ ಇದೆ ಸೈಜು. ನಾನೀಗ 72 ಅಂತ ಕ್ಲಿಕ್ ಕೊಟ್ಟೆ, ಸೈಜು 72 ಆಯಿತು.
ಸೊ ಇವಾಗ ನನಗೆ ಇನ್ನೂ ಜಾಸ್ತಿ ಬೇಕು ಅಂದಾಗ ಮತ್ತೆ ಸೆಲೆಕ್ಟ್ ಮಾಡ್ತೀರಾ, ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ 72 ಅಂತ ಇದೆಯಲ್ಲ, 72ನೇ ಲಾಸ್ಟು. ಇಲ್ಲಿ ನೀವು ಅದನ್ನು 100 ಮಾಡ್ಕೊಬೋದು. 100 ಅಂತ ಟೈಪ್ ಮಾಡಿ ಎಂಟರ್ ಅಂದರೆ ಏನಂತ ಗೊತ್ತಾಗಿದೆ ನಿಮಗೆ. ಎಂಟರ್ ಅಂತ ಕೊಟ್ಟರೆ 100 ಆಗುತ್ತೆ. ಅದೇ ನಿಮಗೆ 150 ಬೇಕಂದರೆ 150 ಅಂತ ಕೊಟ್ಟರೆ 150 ಆಗುತ್ತೆ. ಈ ರೀತಿ ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಸೈಜ್ ಇರುತ್ತೆ. ನೀವು 72ವರೆಗೂ ಇದೆ. ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಈ ರೀತಿ ನೀವು ಟೈಪ್ ಮಾಡ್ಕೊಬೋದು. ಯಾವುದಕ್ಕೆ ಈ ರೀತಿ ಟೈಪ್ ಮಾಡ್ತಾರೆ ಅಂದರೆ, ಟೂಲೆಟ್ ಬೋರ್ಡ್ಸ್ ಈ ಥರ ದೊಡ್ಡದಾಗಿ ಕಾಣಿಸ್ಬೇಕು, ನಾಯಿಗಿದೆ ಎಚ್ಚರಿಕೆ, ಆ ರೀತಿ ಬೋರ್ಡ್ಸ್ ಎಲ್ಲ ದೊಡ್ಡದಾಗಿ ಕಾಣಿಸ್ಬೇಕು ಅಂದಾಗ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ತಾರೆ. ಸೊ ಆ ರೀತಿ ಇವಾಗ ನಾನು ನಾರ್ಮಲ್ ಸೈಜ್, ನಾರ್ಮಲಲ್ಲಿ ನಮಗೆ ಆಲ್ಮೋಸ್ಟ್ 16 ಇದ್ದರೆ ಓಕೆ, 16 ಓಕೆ. ಅದಕ್ಕಿಂತ ನಿಮ್ಮ ಇಷ್ಟ, ಅದು ಪ್ರಿಂಟಿಂಗ್ ಅದು ಬೇಕಾದ್ರು. ನಾನು ನಿಮಗೆ ಕಾಣಿಸ್ಲಿ ಅಂದರೆ 24 ಇಟ್ಕೊತೀನಿ. ಸೊ ಈ ರೀತಿ ಆಯಿತು. ನಿಮಗೆ ಎಲ್ಲನೂ ಅದೇ ಸೈಜ್ ಬೇಕಂದರೆ ಜಸ್ಟ್ ಎಲ್ಲನೂ ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಕೊಡಬೇಕು. ಇಲ್ಲಿ ಕ್ಲಿಕ್ ಕೊಟ್ಟ ನಂತರ ಹಂಗೆ ಲೆಫ್ಟಿಗೆ ಬಂದು ಕ್ಲಿಕ್ ಬಿಡೋಕ್ಕೆ ಹೋಗಬೇಡಿ ಮೌಸಲ್ಲಿ. ಒಂದು ಸ್ಟೆಪ್ ಹಂಗೆ ಮೇಲೆ ಬನ್ನಿ, ಕ್ಲಿಕ್ ಬಿಡೋಕ್ಕೆ ಹೋಗಬೇಡಿ ಮೌಸಲ್ಲಿ, ಹಾಗೆ ಇರಲಿ. ಒಂದು ಸ್ಟೆಪ್ ಮೇಲೆ ಬನ್ನಿ, ನೋಡಿ ಫುಲ್ಲು ಸೆಲೆಕ್ಟ್ ಆಯಿತು, ಗೊತ್ತಲ್ವ. ಫುಲ್ಲು ಸೆಲೆಕ್ಟ್ ಆಗಿದ ತಕ್ಷಣ ಮೌಸ್ ಕ್ಲಿಕ್ ಬಿಟ್ಬಿಡಿ. ಬಿಟ್ಟಿದ ನಂತರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಕ್ಲಿಕ್ ಕೊಟ್ಟರೆ ಇಲ್ಲಿ ಆಗುತ್ತೆ. ಸೆಲೆಕ್ಟ್ ಆಗಿದರೆ ನಿಮಗೆ ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ. ಸೊ ಫ್ರೆಂಡ್ಸ್, ಈಗ ಆಗಿದೆ. ಇವಾಗ ಮತ್ತೆ ನೋಡಿ, ಈಗ ನಾನೇನಾದರೂ ಇಲ್ಲಿ ಬಂದುಬಿಟ್ಟು ಸೈಜಸ್ ಇವಾಗ ಚೇಂಜ್ ಮಾಡಿದ್ರೆ ಚೇಂಜಸ್ ಆಗಲ್ಲ. ಗೊತ್ತಾಗ್ತಾ ಇದೆಯಾ? ತುಂಬ ಜನಕ್ಕೆ ಸ್ಟಾರ್ಟಿಂಗಲ್ಲಿ ಹೊಸ್ದಾಗಿ ಕಲಿತಾರೋರಿಗೆ ಕನ್ಫ್ಯೂಸ್ ಇದೆ ಆಗೋದು. ಓಕೆ, ಸೊ ಆಗಲ್ಲ. ಹೆಂಗೆ ಮಾಡಬೇಕು ಅಂದರೆ ಸೆಲೆಕ್ಟ್ ಆಗಿದ್ದರೆ ಮಾತ್ರ ಫಾಂಟ್ ಸೈಜ್ ಚೇಂಜ್ ಆಗುತ್ತೆ. ಸೊ ಇದಾದಮೇಲೆ ನಿಮಗೆ ಡಿಸೈನ್ ಕೊಟ್ಕೊಬೋದು. ಫಾರ್ ಎಕ್ಸಾಂಪಲ್ ಬಾಲ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಈ ಕ್ಲಿಕ್ ಕೊಡ್ತೀರಾ. ಇದನ್ನು ಫಾಂಟ್ ನೇಮ್ ಅಂತ ನಾವು ಕರಿತೇವೆ. ಈ ಫಾಂಟ್ ನೇಮ್ ಏನು ಮಾಡುತ್ತೆ ಅಂದರೆ, ನೀವು ನೋಡ್ಬೋದು ಡಿಫ್ರೆಂಟ್ ಫಾಂಟ್ಸ್ ಇರುತ್ತೆ. ಈಗ ನಾನಿಲ್ಲಿ ಸ್ಪೇಸ್ ಕೊಟ್ಕೊಂಬರ್ತೀನಿ. ಸ್ಪೇಸ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ. ಸ್ಪೇಸ್ ಕೊಟ್ಕೊಂಬರ್ತೀನಿ. ತುಂಬ ಸತಿ ಕೊಡ್ತಾಯಿದ್ದೀನಿ ಸ್ಪೇಸ್. ಆವಾಗ ಸ್ವಲ್ಪ ಈ ಕಡೆ ಹೋಗುತ್ತೆ, ನಿಮಗೆ ಆಪ್ಷನ್ಸ್ ಗೊತ್ತಾಗುತ್ತೆ ಏನು ಆಪ್ಷನ್ಸ್ ಅಂತ. ಅದಕ್ಕೆ ಈಗ ಫಾಂಟ್ ಅಂತ ಇದೆ. ಫಾಂಟ್ ಅಂತ ಹೋದಾಗ ನೋಡಿ, ಇದೊಂದು ಕ್ಲಿಕ್ ಕೊಟ್ಟೆ, ಅದೇ ಒಂಥರ ತೋರಿಸುತ್ತೆ. ಇಲ್ಲೊಂದು ಕ್ಲಿಕ್ ಕೊಡ್ತೀನಿ, ಅದೇ ಒಂಥರ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಡಿಫ್ರೆಂಟ್ ಫಾಂಟ್ಸ್ ಇಲ್ಲಿರುತ್ತೆ, ಸರಿನಾ. ಸೊ ಅದು ಯಾವ ರೀತಿ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಇದು ಆನ್ಲೈನ್ ಇರೋ ಕಾರಣ ನಿಮಗೆ ಫಾಂಟ್ಸ್ ಇಲ್ಲಿ ಶೋ ಆಗ್ತಾ ಇಲ್ಲ. ಸೇಮ್ ಅದೇ ನಾನೇ ಇಲ್ಲಿ ತೊಗೊಂಬರ್ತೀನಿ. ಸೇಮ್ ಇದು ಇಲ್ಲಿ ನೀವು ನೋಡ್ಬೋದು, ಈ ರೀತಿ ಆಪ್ಷನ್ ಇರುತ್ತೆ. ಸೆಲೆಕ್ಟ್ ಮಾಡಿದ್ದೀರಾ, ಸೇಮ್ ಅದೇ ಸಾಫ್ಟ್ವೇರು, ಸ್ವಲ್ಪ ಹೋಲ್ಡರ್ ವರ್ಷನ್ ಇದು ಅಷ್ಟೇ. ಮತ್ತು ಅದಕ್ಕೆ ಹೋಗ್ತೀನಿ, ನಿಮಗೆ ಇದು ಗೊತ್ತಾಗಬೇಕಲ್ಲ ಸೈಜಸ್, ಅದಕ್ಕೋಸ್ಕರ ನೋಡಿ ಈ ಥರ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿಬಿಟ್ಟು ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನಿಮಗೆ ಈ ರೀತಿ ಡಿಫ್ರೆಂಟ್ ಫಾಂಟ್ ಆಪ್ಷನ್ಸ್ ಇದೆ, ಗೊತ್ತಾಗ್ತಾಯಿದೆ ನೋಡಿ. ಇದು ಕ್ಲಿಕ್ ಕೊಟ್ಟರೆ ಇದು ಒಂಥರ, ಇದು ಕ್ಲಿಕ್ ಕೊಟ್ಟರೆ ಇದು ಒಂಥರ, ಇದು ಕ್ಲಿಕ್ ಕೊಟ್ಟರೆ ಇದು ಒಂಥರ, ಇದು ಕ್ಲಿಕ್ ಕೊಟ್ಟರೆ ಇದು ಒಂಥರ. ಅಂದರೆ ಇದು ಕನ್ನಡ ಇದೆ. ಕನ್ನಡ ನಾನು ಆಮೇಲೆ ತಿಳಿಸ್ಕೊಡ್ತೀನಿ. ಈ ಸಾಫ್ಟ್ವೇರ್ಸ್ ಎಲ್ಲ ಮುಗಿದ್ಮೇಲೆ, ಅಂದರೆ ಬೇರೆ ಇದು ಕನ್ನಡ ಯಾಕೆ ಕಲಿಯೋದು ಅಂತ ನಾನು ತಿಳಿಸ್ಕೊಡ್ತೇನೆ. ಸೊ ಇವಾಗ ನೀವು ನೋಡ್ಕೊಬೋದು ಡಿಫ್ರೆಂಟ್ ನೋಡಿ ಸೈಜಸ್ ನಿಮಗೆ ಈ ರೀತಿ ಡಿಫ್ರೆಂಟ್ ಫಾಂಟ್ಸ್ ಇದೆ. ನಿಮಗೆ ಯಾವ ಥರ ಫಾಂಟ್ಸ್ ಇಷ್ಟ ಆಗುತ್ತೋ ಆ ಫಾಂಟ್ಸನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಇನ್ನೂ ಇದೆ, ನೀವು ನೋಡಿ ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಇನ್ನೂ ಬರ್ತಾನೆ ಇರುತ್ತೆ ಫಾಂಟ್ಸ್. ಯಾವ ಥರ ನಿಮಗೆ ಇಷ್ಟ ಆಗುತ್ತೋ ಆ ಫಾಂಟ್ಸ್ನ ಕ್ಲಿಕ್ ಕೊಡ್ಬೋದು. ನೋಡಿ ಈ ರೀತಿ ನನಗೀಗ ಈ ಫಾಂಟ್ಸ್ ಇಷ್ಟ ಆಯ್ತು ಅಂದ್ಕೊಳ್ಳಿ, ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಆ ಫಾಂಟ್ ಕಂಪ್ಲೀಟಾಗಿ ಅದೇ ಫಾಂಟ್ ಸೆಲೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೀವು ಏನೇ ಟೈಪ್ ಮಾಡಿದ್ರೂ ಅದೇ ಫಾಂಟೇ ಟೈಪ್ ಆಗುತ್ತೆ. ಸೊ ಇವಾಗ ನಿಮಗೆ ಗೊತ್ತಾಯ್ತಲ್ಲ, ಸ್ಟಾರ್ಟಿಂಗಲ್ಲಿ ನೀವೇನಾದರೂ ಬೇರೆ ಟೈಪ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನೂ ಇಲ್ಲ ಅಂದ್ಕೊಳ್ಳಿ, ಸೆಲೆಕ್ಟ್ ಮಾಡ್ತೀನಿ, ಬ್ಯಾಕ್ ಸ್ಪೇಸ್ ಕೊಡ್ತೀನಿ. ಬ್ಯಾಕ್ ಸ್ಪೇಸ್ ಕೊಟ್ಟರೆ ಡಿಲೀಟ್ ಆಗುತ್ತೆ. ಫಸ್ಟ್ ನೀವು ಫಾಂಟ್ ಸೈಜ್ ಸೆಲೆಕ್ಟ್ ಮಾಡ್ತೀರಾ, ಫಾಂಟ್ ನೇಮ್, ಅದಾದ ನಂತರ ಫಾಂಟ್ ಸೈಜ್ ಸೆಲೆಕ್ಟ್ ಮಾಡ್ತೀರಾ. ಇವಾಗ ನೀವು ಕಂಪ್ಲೀಟ್ ಮಾಡ್ತೀರಾ. ಈ ರೀತಿ ಗೊತ್ತಾಯ್ತಲ್ಲ, ಫಾಂಟ್ ಸೈಜ್ ನೀವು ಅಲ್ಲಿ ಏನು ಸೆಲೆಕ್ಟ್ ಮಾಡಿರ್ತೀರೋ ಅದೇ ಇಲ್ಲಿ ನಿಮಗೆ ಟೈಪ್ ಆಗುತ್ತೆ, ಸರಿನಾ. ಸೊ ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯಿತು ಬೇಸಿಕ್ಕಾಗಿ. ಸೊ ಇವಾಗ ನೆಕ್ಸ್ಟ್ ನಿಮಗೆ ಯಾವುದಾದ್ರೂ, ಈಗ ನೀವು ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ತೊಗೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೆ, ಕೆಲವೊಂದು ವರ್ಡ್ ದಪ್ಪ ಇರುತ್ತೆ, ಕೆಲವೊಂದು ವರ್ಡ್ ಸಣ್ಣ ಇರುತ್ತೆ. ನೋಡಿದಿರಲ್ವಾ, ಇಂಪಾರ್ಟೆಂಟ್ ಎಲ್ಲ ದಪ್ಪದಲ್ಲಿರುತ್ತೆ, ನಾರ್ಮಲ್ ಎಲ್ಲ ಸಣ್ಣ ಇರುತ್ತೆ,
ಪಕ್ಕದಲ್ಲಿ ಇಮೇಜ್ ಹಾಕಿರ್ತಾರೆ, ಹಾಗೆ ಏನೇನೋ ಇರುತ್ತೆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಇವಾಗ ಟೆಕ್ಸ್ಟ್ ಬುಕ್ ನಾನು ಸಹ ಇದೇ MS ವರ್ಡಲ್ಲೇ ಟೈಪ್ ಮಾಡ್ತಾರೆ. ಓಕೆ, ಸೊ ಫ್ರೆಂಡ್ಸ್ ಇವಾಗ ನಾನು ABCD ಸೆಲೆಕ್ಟ್ ಮಾಡೋದು ನಿಮ್ಗೆ ಗೊತ್ತಾಗಿದೆ. ABCD ಅನ್ನೋದು ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡ್ಬೋದು B ಅಂತ ಇದೆ. B ಮೇಲೆ ಕ್ಲಿಕ್ ಕೊಡ್ತೀನಿ. ಏನಾದರೂ ಹೆಚ್ಚು ಕಮ್ಮಿ ಆಯಿತಾ, ವೇರಿಯೇಷನ್ಸ್ ಗೊತ್ತಾಗ್ತಾಯಿದೆ. B ಅನ್ನೋದು ದಪ್ಪ ಆಯಿತು, ಅಂದರೆ ಬೋಲ್ಡ್. ಫಸ್ಟ್ ಆಪ್ಷನ್ ಹೆಸರು ಬೋಲ್ಡ್ ಅಂತ. ನಿಮಗೆ ಅದ್ರ ಹೆಸರು ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಕರ್ಸರ್ನ ಹೋಗಿ ಅದ್ರ ಮೇಲೆ 1 ಸೆಕೆಂಡ್ 1 to 3 ಸೆಕೆಂಡ್ಸ್ ಹಾಗೇ ಇಡಿ, ಕ್ಲಿಕ್ ಕೊಡ್ತಾರೆ ನಿಮಗೆ ಅದೇನು ಅಂತ ಗೊತ್ತಾಗುತ್ತೆ. ಸೊ ಇದು ಫಸ್ಟ್ ಒನ್ ನೋಡಿ, B ಅಂತ ಕ್ಲಿಕ್ ಕೊಟ್ಟರೆ ಬೋಲ್ಡ್ ಆಗುತ್ತೆ, ಮತ್ತು ಕ್ಲಿಕ್ ಕೊಟ್ಟರೆ ವಾಪಸ್ ಹೋಗುತ್ತೆ. ನೆಕ್ಸ್ಟು I ಅಂತ ಇದೆ. I ಅಂದರೆ ಇಟ್ಯಾಲಿಕ್. I ಮೇಲೆ ಕ್ಲಿಕ್ ಕೊಟ್ಟರೆ ಒಂಥರ ಕ್ರಾಸ್ ಥರ ಆಯಿತು, ಗ್ಯಾಪ್ನ ಇದೆಯಾ, ಮತ್ತು ಕ್ಲಿಕ್ ಕೊಟ್ಟರೆ ನಾರ್ಮಲ್ ಆಗುತ್ತೆ. U ಅಂದರೆ ಅಂಡರ್ಲೈನ್. ಕ್ಲಿಕ್ ಕೊಟ್ಟು ನೋಡಿ ಒಂದು ಅಂಡರ್ಲೈನ್ ಬರುತ್ತೆ, ಮತ್ತು ಕ್ಲಿಕ್ ಕೊಟ್ಟರೆ ಆಗುತ್ತೆ. ಪ್ರತಿಯೊಂದು ಈ ರೀತಿ ಇದೆ. AB ಬಂದುಬಿಟ್ಟು ಕೆಳಗಡೆ ಬಂದುಬಿಟ್ಟು ಸ್ಕ್ರ್ಯಾಚ್ ಇದೆ. ಸೊ ಇದು ಸ್ಟ್ರೈಕ್ ಕೊಟ್ಟು ತಿರುಗು ಅಂತ ಇದೆ. ಕ್ಲಿಕ್ ಕೊಟ್ಟರೆ ABCD ಸ್ಕ್ರ್ಯಾಚ್ ಆಗುತ್ತೆ, ಮತ್ತು ಕ್ಲಿಕ್ ಕೊಟ್ಟರೆ ನಾರ್ಮಲ್ ಆಗಿ ಬರುತ್ತೆ. ಸೊ ಇದು ಮ್ಯಾಥಮೆಟಿಕ್ಸಲ್ಲಿ ಯೂಸ್ ಮಾಡ್ತಾರೆ ಸ್ಕ್ರ್ಯಾಚ್. ಆಲ್ಮೋಸ್ಟ್ ಅಲ್ಲಿ ಸ್ಕ್ರ್ಯಾಚ್ ಮಾಡಬೇಕಲ್ಲ, ಇದಕ್ಕೆ ಎಷ್ಟು ಬಂತು ಅಂತ. ಸೊ ಇದು ಸಹ ಮ್ಯಾಥಮೆಟಿಕ್ಸಲ್ಲಿ ಯೂಸ್ ಮಾಡ್ತಾರೆ. X2 ಅಂತ ಕೆಳಗಡೆ ಇದೆ, X2 ಮೇಲಿದೆ. ಸೊ ಏನಿದು X2 ಮತ್ತು X ಮೇಲೆ 2 ಅಂತ ಇದೆ. X ಟು ದ ಪವರ್ ಆಫ್ ಸಬ್ಸ್ಕ್ರಿಪ್ಟ್, ಇದು ಹೆಸರು ಸೂಪರ್ಸ್ಕ್ರಿಪ್ಟ್ ಅಂತ. ಸೊ ಈಗ ನಾನು ABCD ಅಂತ ಇದೆ. ABCD ನಿಮಗೆ AB ಹೋಲ್ ಸ್ಕ್ವಯರ್ ಅಂತ ಇದೆ, ಗೊತ್ತಲ್ಲ. ನಾವೀಗ AB ಹೋಲ್ ಸ್ಕ್ವಯರ್ ಬಟ್ ಸೆಂಟ್ರಲ್ ಜಸ್ಟ್ 2 ಅಂತ ಹಾಕ್ತೀವಿ, ಯಾಕಂದ್ರೆ ನಿಮಗಿನ್ನೂ ಬ್ರ್ಯಾಕೆಟ್ ಯಾವ ರೀತಿ ಹಾಕೋದು ಅದೆಲ್ಲ ನಿಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ. ಸೊ ಗೊತ್ತಿದ್ರೆ ನೀವು ಕ್ಯಾರಿ ಮಾಡ್ಬೋದು. ಸೊ 2 ಅಂತ ಟೈಪ್ ಮಾಡ್ತೀನಿ, ಬರೀ ಇಲ್ಲಿ 2 ಮಾತ್ರ ಸೆಲೆಕ್ಟ್ ಮಾಡ್ತೀನಿ. 2 ಅನ್ನೋದು ಮಾತ್ರ ಸೆಲೆಕ್ಟ್ ಮಾಡ್ತೀನಿ, ಸರಿನಾ. ನಿಮಗೆ ಸೆಲೆಕ್ಟ್ ಮಾಡೋದು ಗೊತ್ತಾಗಿದೆ. ಸೊ ಇವಾಗ X2 ಅಂತ ಐತೆ, ಕ್ಲಿಕ್ ಕೊಟ್ಟರೆ ನೋಡಿ ಕೆಳಗೆ ಬರುತ್ತೆ AB2 ಅಂತ. ಅದೇ ನೀವು ಇಲ್ಲಿ X ಅಂತ ಕೊಟ್ಟು ಮೇಲೆ ಕೊಟ್ಟರೆ ಮೇಲೆ ಬರುತ್ತೆ 2. ಓಕೆ, ನಿಮಗೆ ನಾರ್ಮಲ್ ಆಗಬೇಕಾದ್ರೆ ಮತ್ತೆ ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಾರ್ಮಲ್ ಆಗಿಬಿಡುತ್ತೆ. ಈ ರೀತಿ ಪ್ರತಿಯೊಂದಕ್ಕೂ ಅದೇ ತರಹದ ಒಂದು ಇದೆ. ಫಾರ್ ಎಕ್ಸಾಂಪಲ್ CD ನಮಗೆ ದಪ್ಪ ಬೇಕು ಅಂದ್ಕೊಳ್ಳಿ, ಕ್ಲಿಕ್ ಕೊಡಿ ನೋಡಿ CD ಒಂದು ದಪ್ಪ ಆಯಿತು. ಅದೇ ನಮಗೆ ನೆಕ್ಸ್ಟ್ ಇರೋದು ಸ್ವಲ್ಪ ಕ್ರಾಸ್ ಬೇಕು, ಇಟ್ಯಾಲಿಕಲ್ಲಿ ಬೇಕು ಅಂದರೆ ಅದು ಹೆಸರು ಇಟ್ಯಾಲಿಕ್ ಅಂತ ನೋಡಿ, ಇಟ್ಯಾಲಿಕ್ ಕ್ಲಿಕ್ ಕೊಟ್ಟರೆ ಈ ರೀತಿ ಆಗುತ್ತೆ. ಅದಾದ ನಂತರ ಪ್ರತಿಯೊಂದಕ್ಕೂ ತನ್ನದೇ ಆದ ಇದೆ. ಸ್ಟ್ರೈಕ್ ಥ್ರೂ ಬೇಕಾದ್ರೆ ಕ್ಲಿಕ್ ಕೊಟ್ಟರೆ ನೋಡಿ ಇದು ಸ್ಟ್ರೈಕ್ ಥ್ರೂ ಆಗುತ್ತೆ. ಸೊ ಈ ರೀತಿ ಯೂಸ್ ಮಾಡ್ಕೊಬೋದು. ಇದು ಪರ್ಮನೆಂಟಾಗಿ ಬೀಳುತ್ತೆ. ಅಂದರೆ ಯಾವ ರೀತಿ ಬೋಲ್ಡ್ ಮಾಡೋದು, ಯಾವ ರೀತಿ ಇಟ್ಯಾಲಿಕ್ ಅಂತ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಿದೆ. ಸೊ ಇವಾಗ ನೆಕ್ಸ್ಟ್ ಆಪ್ಷನ್ಸ್ ನಿಮಗೆ ತಿಳ್ಕೊಬೇಕಾಗಿರೋದು ಕಾಪಿ ಪೇಸ್ಟ್. ಅದು ನಮಗೆ ತುಂಬ ಇಂಪಾರ್ಟೆಂಟ್. ಕಾಪಿ ಪೇಸ್ಟ್, ಕಟ್ ಕಾಪಿ ಪೇಸ್ಟ್ ಅನ್ನೋದು. ಸೊ ಫ್ರೆಂಡ್ಸ್, ಏನಕ್ಕೆ ಕಟ್ ಕಾಪಿ ಪೇಸ್ಟ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಅದಕ್ಕೆ ಶಾರ್ಟ್ಕಟ್ಸು ಇದೆ ಕಟ್ ಕಾಪಿ ಪೇಸ್ಟಿಗೆ, ಬಟ್ ಇವಾಗ ನಮಗೆ ಸದ್ಯಕ್ಕೆ ಶಾರ್ಟ್ಕಟ್ಸ್ ಬೇಡ, ಕನ್ಫ್ಯೂಸ್ ಆಗುತ್ತೆ. ಸೊ ಇವಾಗ ನೀವು ಇಲ್ಲಿ ಒಂದು ಬಾಕ್ಸ್ ನೋಡ್ತಿರ್ತೀರ, ಬಾಕ್ಸಲ್ಲಿ ನಿಮಗೆ ಇಲ್ಲಿ ಕತ್ರಿ ಇದೆ, ಕಾಣಿಸಿದೆಯಾ, ಕತ್ರಿ ಇದೆ, ಮತ್ತು ನಿಮಗೆ ಇಲ್ಲೊಂದು ಪೇಸ್ಟ್ ಅಂತ ಒಂದು ಆಪ್ಷನ್ ಇದೆ, ಆಮೇಲೆ ಏನೋ ಬಾಕ್ಸ್ ಥರ ಒಂದು ಆಪ್ಷನ್ಸ್ ಇದೆ. ಸೊ ನಾವೀಗ ಈ ಆಪ್ಷನ್ಸ್ನ ಯೂಸ್ ಮಾಡ್ತಾ ಇದ್ದೇವೆ. ಸೊ ಫಸ್ಟ್ ನಿಮಗೆ ಕಾಪಿ ಮಾಡಬೇಕು. ಈಗ ನಾನು ಕ್ಲಿಕ್ ಕೊಟ್ಟರೆ ಕಾಪಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಅಲ್ಲಿ ನಾನು ಯಾವುದು ಸೆಲೆಕ್ಟೇ ಮಾಡಿಲ್ಲ. ಏನು ಕಾಪಿ ಮಾಡಬೇಕು ಅಂದರೆ ಸಿಸ್ಟಮ್ಗೆ ಗೊತ್ತಾಗಬೇಕಲ್ವ ನೀವು ಏನು ಕಾಪಿ ಮಾಡ್ತಾಯಿದ್ದೀರಾ ಅಂತ. ಸೊ ಗೊತ್ತಾಗಬೇಕಾದ್ರೆ ನೀವು ಸೆಲೆಕ್ಟ್ ಮಾಡಿರಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಈ MNOP ಅಂತ ಇದೆಯಲ್ಲ, MNOPನ ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿದ ನಂತರ ನೋಡಿ MNOPನ ಸೆಲೆಕ್ಟ್ ಆಗಿದೆ. ಇವಾಗ ನೋಡಿ ಇಲ್ಲಿ ಕತ್ರಿ ಅನ್ನೋ ಆಪ್ಷನ್ ಬಂತು, ಕೆಳಗಡೆ ಏನೋ ಬಾಕ್ಸ್ ಅನ್ನೋ ಆಪ್ಷನ್ ಬಂತು. ಈಗ ನೋಡಿ ಇದು ಹೆಸರು ಕಾಪಿ ಅಂತ. MNOP ಸೆಲೆಕ್ಟ್ ಮಾಡಿದ್ದೀನಿ, ಇದ್ರ ಮೇಲೆ ಒಂದು ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಈ MNOP ಅಂದರೆ ನಾನು ಸೆಲೆಕ್ಟ್ ಮಾಡಿರೋದು MNOP. ಸೊ MNOP ಬಂದುಬಿಟ್ಟು ಸೇವ್ ಆಗಿರುತ್ತೆ, ಅಂದರೆ ಕಾಪಿ ಆಗಿರುತ್ತೆ, ಸರಿನಾ. ಕಾಪಿ ನಾನು ಕ್ಲಿಕ್ ಕೊಡಿದ್ದು ಕಾಪಿ ಹೆಸರು. ಸೊ ಆಚೆ ಎಲ್ಲಾದರೂ ಬರ್ತೀನಿ, ಇಲ್ಲಿ ಬಂದುಬಿಟ್ಟು ಇದಿದೆ ನೋಡಿ, ಇದು ಹೆಸರು ಪೇಸ್ಟ್ ಅಂತ ಆಪ್ಷನ್, ಕ್ಲಿಕ್ ಕೊಡ್ತೀನಿ, ಪೇಸ್ಟ್ ಅಂತ ಆಗುತ್ತೆ, ಗೊತ್ತಾಯ್ತಾ. ಪೇಸ್ಟ್ ಅಂತ ಅಲ್ಲಿ ಅಲೋ ಅಂತ ಬಂತು, ಇಂಟರ್ನೆಟ್ ಯೂಸ್ ಮಾಡ್ತಾರೆ ಕಾರಣ ಅಲೋ ಅಂತ ಬಂತು. ನೀವು ನಾರ್ಮಲ್ ಸಿಸ್ಟಮ್ನಲ್ಲಿ ಆ ರೀತಿ ಏನು ಬರೋದಿಲ್ಲ, ಸರಿನಾ. ಮತ್ತೆ ನಿಮಗೆ ಪೇಸ್ಟ್ ಬೇಕು ಅಂದ್ಕೊಳ್ಳಿ, ಒಂದು ಎಂಟರ್ ಬೇಕು, ಇಲ್ಲ ಸ್ಪೇಸ್ ಕೊಟ್ಬಿಟ್ಟು ಪೇಸ್ಟ್ ಬೇಕು ಅಂದ್ಕೊಳ್ಳಿ, ಒಂದು ಸ್ಪೇಸ್ ಕ್ಲಿಕ್ ಕೊಡ್ತೀರಾ, ಪೇಸ್ಟ್ ಅಂತ ಕೊಡಿ, ಮತ್ತೆ ಒಂದು ಸ್ಪೇಸ್ ಕೊಡ್ತೀರಾ, ಪೇಸ್ಟ್. ನಿಮಗೆ ಏನೋ ಎಂಟರ್ ಬೇಕಾದ್ರೆ ಎಂಟರ್ ಅಂತ ಕ್ಲಿಕ್ ಕೊಡ್ತೀರಾ, ಪೇಸ್ಟ್, ಮತ್ತೆ ಕ್ಲಿಕ್ ಕೊಡ್ತೀರಾ, ಪೇಸ್ಟ್, ಮತ್ತೆ ಕ್ಲಿಕ್ ಕೊಡ್ತೀರಾ, ಪೇಸ್ಟ್. ನೋಡಿ ಗೊತ್ತಾಯ್ತಾ ಇದೆಯಲ್ವಾ ನಿಮಗೆ ಈ ರೀತಿ. ಅಂದರೆ ನಾನೀಗ ಕಾಪಿ ಅಂತ ಕೊಟ್ಟೆ,
ಕಾಪಿ ಅಂತ ಕೊಟ್ಟು ಪೇಸ್ಟ್ ಮಾಡಿದೆ. ಕಾಪಿ ಅಂದರೆ ನಿಮಗೆ ಆಪ್ಷನ್ ಕಾಪಿ ಆಯಿತು, ಕಾಪಿ ಆಗಿಬಿಟ್ಟು ಇಲ್ಲಿ ಬಂದು ಪೇಸ್ಟ್ ಆಗ್ತದೆ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪೇಸ್ಟ್ ಈಸಿಯಾಗಿ ಮಾಡ್ಕೊಬೋದು. ಇಲ್ಲ ನಿಮಗೆ ಇನ್ನೂ 2-3 ಲೈನ್ ಡೌನಲ್ಲಿ ಬೇಕು ಅಂದ್ಕೊಂಡ್ರೆ ಒಂದು 2-3 ಟೈಮ್ಸ್ ಎಂಟರ್ ಅಂತ ಕೊಡಿ. ಎಂಟರ್ ಅಂತ ಕೊಟ್ಟು ಪೇಸ್ಟ್ ಅಂತ ಕೊಡಿ. ಸರಿನಾ? ಈ ರೀತಿ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಕಾಪಿ ಪೇಸ್ಟ್ ಆಯಿತು. ಕಾಪಿ ಪೇಸ್ಟಲ್ಲಿ ನೀವು ಒಂದು ಆಬ್ಜೆಕ್ಟ್ನ ಕಾಪಿ ಮಾಡ್ತೀರಾ, ಪೇಸ್ಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಕಟ್ ಅಂದರೆ ಈಗ ನೋಡಿ QRST ಅಂತ ಇದೆ. ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೇನೆ. ಸೆಲೆಕ್ಟ್ ಮಾಡಿಕೊಂಡು ನನಗೆ ಬೇಡ ಅಂದಾಗ ಕತ್ರಿ ಇದೆ ನೋಡಿ, ಕತ್ರಿ ಮೇಲೆ ಕ್ಲಿಕ್ ಕೊಡ್ತೀನಿ. ಕಟ್ ಅಂದರೆ ಆಪ್ಷನ್ಸ್ ನೋಡಿ ಕಾಣಿಸಲ್ಲ. ನಾವೆಲ್ಲ ಸೆಲೆಕ್ಟ್ ಮಾಡಿದ್ದೆ ಆಪ್ಷನ್ಸಲ್ಲಿ ಕಾಣಿಸೋಣ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನನಗೆ UV ಸೆಲೆಕ್ಟ್ ಮಾಡ್ತೀನಿ. UVನೂ ನನಗೆ ಬೇಡ ಅಂದ್ಕೊಳ್ಳಿ, ಕತ್ರಿ ತೊಗೊಂಡು ಕ್ಲಿಕ್ ಕೊಡ್ತೀನಿ. ಕಟ್ ನಿಮಗೆ ಆಪ್ಷನ್ಸೇ ಬರೋದಿಲ್ಲ. ಇಲ್ಲ ನಿಮಗೆ ಯಾವುದು ಬೇಡ ಅಂದ್ಕೊಳ್ಳಿ, ಫುಲ್ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿ X ಅಂತ ಕೊಡಿ, ಕಟ್. ಗೊತ್ತಾಯ್ತಲ್ವ? ಸೊ ಇದನ್ನು ಕಟ್ ಅಂತ ನಾವು ಕರಿತೀವಿ. ಸೊ ಇವಾಗ ನಿಮಗೆ ಒಂದು ಆಬ್ಜೆಕ್ಟ್ನ ಕಾಪಿ ಮಾಡೋದು ಹೇಗೆ, ಕಟ್ ಮಾಡೋದು ಹೇಗೆ, ಪೇಸ್ಟ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಗಿದೆ. ಸೊ ನಮಗೆ ಬೇಸಿಕಲಿ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಇದನ್ನು ಕಲಿಯಬೇಕು, ಕಟ್ ಕಾಪಿ ಪೇಸ್ಟ್. ನೀವು ಇದನ್ನು ಒಂದು 20-30 ಸತಿ ಆದರೂ ಪ್ರಾಕ್ಟೀಸ್ ಮಾಡಿ, ಒಟ್ಟಲ್ಲಿ ನಿಮಗೆ ಪರ್ಫೆಕ್ಟಾಗಿ ಬರಬೇಕು. ಅದಾದಮೇಲೆ ಶಾರ್ಟ್ಕಟ್ಸಲ್ಲೂ ನಾವು ಟ್ರೈ ಮಾಡಬೇಕಾಗತ್ತೆ ಕಂಪಲ್ಸರಿ. ಯಾಕಂದರೆ ನಾವು ಆವಾಗ ಸೆಲೆಕ್ಟ್ ಮಾಡಿಬಿಟ್ಟು ಈ ಟೂಲ್ಸ್ಗೆ ಹೋಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 2-3 ಸೆಕೆಂಡ್ಸ್ ಆದರೂ ಹಿಡಿಯುತ್ತೆ. ಅದೇ ನಾವು ಶಾರ್ಟ್ಕಟ್ ಕಲ್ತಿದ್ರೆ ಅದನ್ನು ಒಂದೇ ಸೆಕೆಂಡಲ್ಲಿ ನಾವು ಮುಗಿಸ್ಬೋದಾಗಿರುತ್ತೆ. ಸೊ ಏನಿದು ಶಾರ್ಟ್ಕಟ್ ಅಂದರೆ ನೋಡಿ, ನಾನಿಲ್ಲಿ ಕೈ ಇಡ್ತೇನೆ, ಅಂದರೆ ಕರ್ಸರ್ ಇಡ್ತಾನೆ. ಫಾರ್ ಎಕ್ಸಾಂಪಲ್ OP ಅಂತ ಮಾತ್ರ ನಾನು ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಕರ್ಸರ್ ಇಡ್ತೇನೆ. ಕರ್ಸರ್ ಹತ್ರ ನೋಡಿ ಕಾಪಿ ಅಂತ ಇದೆ, ಬ್ರ್ಯಾಕೆಟಲ್ಲಿ Ctrl+C ಅಂತ ಇದೆ. ಅದಕ್ಕೆ ಕಟ್ಟಿಗೆ ಏನಿದೆ Ctrl+X ಅಂತ ಇದೆ, CTRL+X ಅಂತ ಇದೆ. ಪೇಸ್ಟಿಗೆ ಏನಂತ ಇದೆ CTRL+V ಅಂತ ಇರುತ್ತೆ ಪೇಸ್ಟಿಗೆ. ಓಕೆ, ಅದು ತೋರಿಸ್ತಾ ಇಲ್ಲ. ಸೊ ಈ ರೀತಿ ಆಪ್ಷನ್ಸ್ ನಮಗೆ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಏನು ಮಾಡ್ಬೋದು ಅಂತ ನಾನು ತೋರಿಸ್ತೇನೆ. ಇವಾಗ ನಾನು ಇದೇನಿದೆ EFGHನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಈಗ ನಾನು ಕೀಬೋರ್ಡ್ ಅಂದರೆ ಫಸ್ಟ್ ಟೈಮ್ ಅವ್ರಿಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಅದಕ್ಕೆ EFGHನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಾನು ಕಂಟ್ರೋಲ್ ಅಂದರೆ ಏನು ಅಂದರೆ ಕಾಣಿಸ್ತಾ ಇದೆಯಾ, ಕಂಟ್ರೋಲ್ ಅಂದರೆ ಇಲ್ಲೊಂದು ಕಂಟ್ರೋಲ್ ಇರುತ್ತೆ, ಇಲ್ಲೊಂದು ಕಂಟ್ರೋಲ್ ಇರುತ್ತೆ. ನೀವು ಯಾವುದಾದ್ರು ಒಂದು ಕಡೆ ಇಲ್ಲಾದರೂ ಕ್ಲಿಕ್ ಕೊಡ್ಬೋದು, ಓಕೆ. ನಾರ್ಮಲಾಗೆ ನಾವೆಲ್ಲ ಇಲ್ಲೇ ಕ್ಲಿಕ್ ಕೊಡೋದು, ಯಾಕಂದರೆ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀವಲ್ವ. ಸೊ ಇಲ್ಲಿ ಕ್ಲಿಕ್ ಕೊಡ್ತೀವಿ. ಕಂಟ್ರೋಲ್ ಅನ್ನೋದು ಪ್ಲಸ್ಸಲ್ಲೇ ಇರಲಿ. ಫಸ್ಟ್ ನೋಡಿ EFGH ಅನ್ನೋದು ಸೆಲೆಕ್ಟ್ ಆಗಿದೆ, ಕಂಟ್ರೋಲ್ ಪ್ಲಸ್ಸಲ್ಲೇ ಇರಲಿ. ಇವಾಗ ಪ್ರೆಸ್ಸಲ್ಲಿದ್ದಾಗಲೇ ನೋಡಿ ಇಲ್ಲಿ C ಅಂತ ಒಂದು ಆಪ್ಷನ್ ಇದೆ, C ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಬಿಟ್ಬಿಡಿ. ಸರಿನಾ? ಸೊ EFGH ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಕಂಟ್ರೋಲ್ ಪ್ಲಸ್ಸಲ್ಲೇ ಇತ್ತು, C ಅಂತ ಕೊಟ್ಟೆ. ಇವಾಗ ಜಸ್ಟ್ ಇಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಅಗೇನ್ ಕಂಟ್ರೋಲ್ ಪ್ಲಸ್ಸಲ್ಲೇ ಇರಲಿ, V ಅಂತ ಇದೆ. ಓಕೆ, ಒಂದು ನಿಮಿಷ ಇರಿ, ಕಾಪಿ ಆಗಿಲ್ಲ, ನಾನು ಮಾಡ್ತೇನೆ. Ctrl+C ಕಾಪಿ, Ctrl+V. ಓಕೆ, ಆವಾಗಲೇ ಇದು ಬಟನ್ ಮಿಸ್ ಆಗಿದೆ ಅಷ್ಟೇ. ಸೊ ಏನಿದು Ctrl+C ಮತ್ತು Ctrl+V ಅಂದರೆ ಇವಾಗ Ctrl+V ನಿಮಗೆ ತೋರಿಸ್ತೇನೆ. ಕಂಟ್ರೋಲ್ ಇಟ್ಕೊಂಡು V ಅಂತ ಕೊಡಬೇಕಾಗತ್ತೆ. V ನೋಡಿ EFGH ಅಂತೂ ಬಂತು. ಸರಿನಾ? ಸೊ ಏನಿದು ಅಂದರೆ ನೀವು ನೋಡ್ಬೋದು, ಕಾಪಿಗೆ ಶಾರ್ಟ್ಕಟ್ ಏನು Ctrl+C ಅಂತ ಇತ್ತು. ಇಲ್ಲಿ ನೋಡಿ Ctrl+C ಅಂತ ಇದೆ. ಪೇಸ್ಟ್ಗೆ Ctrl+V ಅಂತ ಇದೆ ಶಾರ್ಟ್ಕಟ್. ಸರಿನಾ? ಸೊ ನಾನು ಕಂಟ್ರೋಲ್ ಇಟ್ಕೊಂಡು ಈಗ ಮತ್ತೆ ಇನ್ನೊಂದು ಸರಿ ಟ್ರೈ ಮಾಡ್ತೀನಿ. CD ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ನಿಮಗೆ ಗೊತ್ತಾಗಿದೆ, ಕಂಟ್ರೋಲ್ ಇಟ್ಕೊಂಡು C ಅಂತ ಟೈಪ್ ಮಾಡ್ತೀನಿ. ಸೊ ಆಗಿದೆ. ನೆಕ್ಸ್ಟು ಇಲ್ಲೆಲ್ಲಾದರೂ ನಿಮ್ಮ ಇಷ್ಟ, ಎಲ್ಲಿ ಬೇಕೋ ಅಲ್ಲಿ ಕರ್ಸರ್ ಇಟ್ಬಿಟ್ಟು ಒಂದು ಸ್ಪೇಸು ಇಲ್ಲ ಎಂಟ್ರ್ ಕೊಟ್ಬಿಟ್ಟು ಕಂಟ್ರೋಲ್ ಇಟ್ಕೊಂಡು V ಅಂತ ಕೊಡಿ. ಗೊತ್ತಾಯ್ತಾ? ನೋಡಿ ಸೇವ್ ಆಯಿತು, ಅಂದರೆ ಕಾಪಿ ಆಗಿರೋದು ಪೇಸ್ಟ್ ಆಯಿತು. ನೀವು ಇದನ್ನು ಎಷ್ಟು ಬೇಕಾದ್ರೂ ಪೇಸ್ಟ್ ಮಾಡ್ಕೋಬೋದು. Ctrl+V ಅಂತ ಕೊಟ್ಕೊಂಡು ಹೋಗ್ತಾರೆ, ಅದು ಬರ್ತಾನೆ ಇರುತ್ತೆ. ಸೊ ಇರುತ್ತೆ. ಒಂದು ಸತಿ ಕಾಪಿ ಮಾಡಿದ್ರೆ
ಅದೇ ಆಬ್ಜೆಕ್ಟ್ ನಿಮಗೆ ಎಷ್ಟು ಸತಿ ಬೇಕಾದರೂ ಕಂಪ್ಲೀಟಾಗಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಇವಾಗ ಗೊತ್ತಾಯಿತು, ಸರಿನಾ, ಯಾವ ರೀತಿ ಮಾಡ್ಬೋದು ಅಂತ. ಸೊ ಫ್ರೆಂಡ್ಸ್, ಇವಾಗ ಇದು ಇಂಪಾರ್ಟೆಂಟ್, ಯಾಕಂದರೆ ನೋಡಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ಅಲ್ಲಿಗೆ ಹೋಗೋ ಬದಲು ಶಾರ್ಟ್ಕಟ್ ಯೂಸ್ ಮಾಡಿದ್ರೆ ಬರುತ್ತೆ. ಸೊ ಇಲ್ಲಿ ನಾನು ನಿಮಗೆ ಶಾರ್ಟ್ಕಟ್ ಹೇಳ್ತೇನೆ. ಕಾಪಿಗೆ ಕಂಟ್ರೋಲ್-C, ಇದನ್ನು ಬರ್ಕೊಂಡ್ರು ಬೆಸ್ಟ್. ಕಾಪಿಗೆ CT ಕಂಟ್ರೋಲ್-C ಅಂತ ಇಲ್ಲಿ ಪ್ಲಸ್ ಮಾರ್ಕ್ ಹಾಕಬೇಕಾಗುತ್ತೆ. ನಾನು ನಿಮಗೆ ಪ್ಲಸ್ ಮಾರ್ಕ್ ಹೆಂಗೆ ಬಂದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಕಾಪಿಗೆ ಕಟ್ಟಿಗೆ ಕಂಟ್ರೋಲ್-X ಅಂತ, ಪೇಸ್ಟ್ಗೆ ಕಂಟ್ರೋಲ್-V ಅಂತ. ಸೊ ಈ ರೀತಿ ಇಷ್ಟು ನೀವು ಬರ್ಕೊಂಡ್ರೂ ಪರವಾಗಿಲ್ಲ, ಇದನ್ನು ಇಂಪಾರ್ಟೆಂಟ್. ಓಕೆ, ಇನ್ಮೇಲೆ ನೆಕ್ಸ್ಟ್ ಟೈಮು ನಾವು ಕಾಪಿ ಪೇಸ್ಟ್ ಮಾಡಿದಾಗ ಇದೆಲ್ಲ ಮಾಡಬೇಕು. ಕಾಪಿ ಕಟ್ ಮಾಡಿ ಅಂದರೆ ಕಂಟ್ರೋಲ್-X ಅಂತ ಕೊಡಿ, ಕಟ್ ಆಗಿಬಿಡತ್ತೆ. ಪೇಸ್ಟ್ ಮಾಡಬೇಕಾ ಎಲ್ಲಾದರೂ ಬರ್ತೀರಾ ಕಂಟ್ರೋಲ್-V ಅಂತ ಟೈಪ್ ಮಾಡಿ ಪೇಸ್ಟ್ ಆಗಿಬಿಡುತ್ತೆ, ಗೊತ್ತಾಗ್ತದಲ್ವ. ಸೊ ಅದಕ್ಕೋಸ್ಕರ. ಸೊ ಫ್ರೆಂಡ್ಸ್, ಇವಾಗ ನಮಗೆ ಇಲ್ಲಿರೋ ಆಪ್ಷನ್ಸನ್ನು ನಾವು ಈಗ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಬೇರೆ ಆಪ್ಷನ್ಸ್ ಕಡೆಗೆ ಹೋಗೋಣ. ಫಾರ್ ಎಕ್ಸಾಂಪಲ್, ಇವಾಗ ಕಲರ್ ಚೇಂಜ್ ಮಾಡೋದು ಈಗ ಏನಾದರೂ ಇರುತ್ತೆ. ಫಾರ್ ಎಕ್ಸಾಂಪಲ್ ರೆಸ್ಯೂಮ್ ಅಂತ ಇರುತ್ತೆ. ರೆಸ್ಯೂಮ್ ನಾವೇನು ಇದು ಮಾಡಲ್ಲ, ಚಾಪ್ಟರ್ 1 ಅಂತ ಇರುತ್ತೆ. ಇದೆಲ್ಲ ಯಾವ ರೀತಿ ಟೈಪ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ನಿಮಗೆ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಾನು ಕೀಬೋರ್ಡಲ್ಲಿ ಇದನ್ನು ತಿಳಿಸ್ಕೊಟ್ಬಿಟ್ರೆ ಬೆಸ್ಟೇ. ಸೊ ಮತ್ತೆ ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ತೇನೆ, ಅದನ್ನು ನಿಮಗೆ ಕೀಬೋರ್ಡ್ ಗೊತ್ತಾಗಲಿ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮಗೆ 2 ಥರ ಆಪ್ಷನ್ಸ್ ಇರುತ್ತೆ ಇಲ್ಲಿ. ಓಕೆ, ನಿಮ್ಮ ಕೀಬೋರ್ಡಲ್ಲಿ ಇಲ್ಲೇ ಒಂಥರ ಆಪ್ಷನ್ಸ್ ಇರುತ್ತೆ. ಅಂದರೆ ಇಲ್ಲಿ ನಿಮಗೆ 1 2 3 4 5 6 ಅಂತ ಇರುತ್ತೆ. ಸೊ ಅದಾದ ನಂತರ ಅಲ್ಲಿ ನಿಮಗೆ ಆ್ಯಶು, ಸ್ಟಾರು, ಪ್ಲಸ್ಸು, ಎಂಟರ್ ಅಂತ ಇಲ್ಲೊಂದು ಆಪ್ಷನ್ ಇರುತ್ತೆ ಈ ಬಾಕ್ಸ್ ಕಡೆ, ಸರಿನಾ, ಗೊತ್ತಿರುತ್ತೆ ನಿಮಗೆ. ಸೊ ಅಲ್ಲಿ ನಿಮಗೆ ಪ್ಲಸ್ ಇದೆ, ಮೈನಸ್ ಇದೆ, ಸ್ಟಾರ್ ಅಂತ ಇರೋದು, ಇಂಟು, ಆ್ಯಶ್ ಅಂತ ಇರೋದು, ಡಿವೈಡ್. ಅಂದರೆ ಅದು ಮ್ಯಾಥಮೆಟಿಕ್ಸ್ ಫಾರ್ಮುಲಾಗೆ ಯೂಸ್ ಆಗುತ್ತೆ. ಅದು ನಿಮಗೆ ಅಲ್ಲಿ ಆಪ್ಷನ್ಸ್ ಇದೆ. ಇವಾಗ ನನಗೆ ಅದನ್ನು ಕ್ಲಿಕ್ ಕೊಡಿ. ಈಗ ನಾನು ಅದು ನಿಮಗೆ ಕಾಣಿಸ್ತಾ ಇಲ್ಲ, ಸೊ ಅದಕ್ಕೋಸ್ಕರ ನೋಡಿ ಪ್ಲಸ್ ಅಂತ ಕೊಟ್ಟರೆ ಪ್ಲಸ್ ಬರುತ್ತೆ, ಮೈನಸ್ ಅಂದರೆ ಮೈನಸ್ ಬರುತ್ತೆ, ಈ ಸ್ಟಾರ್ ಅಂದರೆ ಇದನ್ನು ಇಂಟು, ಇದಂದರೆ ಡಿವೈಡ್. ಅಂದರೆ ನಾವು ಈಗ ಕೊಟ್ಟರೆ ಡಿವೈಡ್ ಆಗುತ್ತೆ ಅಂತ ಏನಿಲ್ಲ, ಜಸ್ಟ್ MS ವರ್ಡಲ್ಲಿ ಅದೊಂದು ಸಿಂಬಲ್ಸ್ ಅಷ್ಟೇ, ಸಿಂಬಲ್ಸ್ ವರ್ಕ್ ಆಗುತ್ತೆ. ಸೊ ಇವಾಗ ನಿಮಗೆ ಬೇರೆ ನೋಡ್ಬೋದು. ಬೇರೆ ನೋಡಿ, ಇಲ್ಲಿ ಈ ರೀತಿ ಆಪ್ಷನ್ ಇದೆ, ಇದರಲ್ಲಿ ಈ ರೀತಿ ಇದೆ. ಆಮೇಲೆ ಇದರಲ್ಲಿ ನೀವು ಇವಾಗ ಇರೋರೆಲ್ಲ ಮೊಬೈಲ್ ಆಲ್ಮೋಸ್ಟ್ ಯೂಸ್ ಮಾಡಿರ್ತಾರೆ, ಸೊ ನಿಮಗೆ ಇದು ಗೊತ್ತಾಗುತ್ತಾ. ಬಟ್ ಈಗ ನಾನು ಇದು ಕ್ಲಿಕ್ ಕೊಟ್ಟರೆ 3 ಬರುತ್ತೆ, ಇದು ಕ್ಲಿಕ್ ಕೊಟ್ಟರೆ 4 ಬರುತ್ತೆ, ಇದು ಕ್ಲಿಕ್ ಕೊಟ್ಟರೆ 5 ಬರುತ್ತೆ, ಈ ರೀತಿ ಆಗ್ತಾಯಿದೆ ಅಲ್ವಾ. ಸೊ ಅದಕ್ಕೆ ನಾವು ಅದನ್ನು ಬರಬೇಕಂದ್ರೆ ಏನು ಮಾಡಬೇಕು, ಇಲ್ಲಿರೋ ಆಪ್ಷನ್ಸ್ ಅಂದರೆ ಶಿಫ್ಟ್ ಅಂತ ಒಂದು ಆಪ್ಷನ್ ಇದೆ, ಕಾಣಿಸ್ತಾ ಶಿಫ್ಟ್ ಪ್ರೆಸ್ಸಲ್ಲೇ ಇರಲಿ. ಪ್ರೆಸ್ಸಲ್ಲಿದ್ದಾಗ ಏನಾಗುತ್ತೆ ನೋಡಿ, ಪ್ರತಿಯೊಂದು ಚೇಂಜ್ ಆಗುತ್ತೆ. ಪ್ರತಿಯೊಂದು ಚೇಂಜ್ ಅಂದರೆ ನೋಡಿ, ಇಲ್ಲಿ ಆಪ್ಷನ್ ರಿಯಾಕ್ಷನ್ ಬೇರೆ ಆಗ್ತಾಯಿದೆ. ಶಿಫ್ಟ್ 1 ಅಂತ ಕೊಟ್ಟರೆ ಇದು, ಶಿಫ್ಟ್ 2 ಅಂತ ಕೊಟ್ಟರೆ ಶಿಫ್ಟ್ 3, ಶಿಫ್ಟ್ 4, ಶಿಫ್ಟ್ 5, ಶಿಫ್ಟ್ 6, ಶಿಫ್ಟ್ 7, ಶಿಫ್ಟ್ 8, ಶಿಫ್ಟ್ 9 ಬ್ರ್ಯಾಕೆಟ್ ಓಪನ್, ಶಿಫ್ಟ್ 0 ಬ್ರ್ಯಾಕೆಟ್ ಕ್ಲೋಸ್, ಮೈನಸ್ ಪ್ಲಸ್. ನಿಮಗೆ ನಾರ್ಮಲಾಗೆ ಅಂದರೆ ಇಲ್ಲಿ ನಿಮ್ಗೆ ಗೊತ್ತಾಯ್ತಲ್ವಾ, ಅಪ್ಪಲ್ಲಿದೆ ನೋಡಿ, ಇದು 1 ಮೇಲಿರೋದು ಅಪ್ಪಲ್ಲಿದೆ, ಅನ್ನೋದು ಅಪ್ಪಲ್ಲಿದೆ. ಅಪ್ಪಲ್ಲಿರೋದಕ್ಕೆಲ್ಲ ನೀವು ಶಿಫ್ಟ್ ಯೂಸ್ ಮಾಡಬೇಕು. ಡೌನಲ್ಲಿರೋದಕ್ಕೆಲ್ಲ ನಿಮಗೆ ಶಿಫ್ಟ್ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಈಕ್ವಲ್ಸ್ಗೆ ಡೌನಲ್ಲಿದೆ, ಬರೀ ಕ್ಲಿಕ್ ಕೊಟ್ಟರೆ ಬರುತ್ತೆ. ಅದಾದ ನಂತರ ಇಲ್ಲೊಂದು ಮೈನಸ್ ಇದೆ, ಕ್ಲಿಕ್ ಕೊಟ್ಟರೆ ಬರುತ್ತೆ, ಗೊತ್ತಾಗ್ತದಲ್ವ. ಈ ರೀತಿ ಎಲ್ಲಿ ಕೆಳಗಡೆ ಇದೆಯೋ ಆ ರೀತಿ. ಅದಾದಮೇಲೆ ನಿಮಗೆ ಇನ್ನೂ ಕೆಲವು ಮಾರ್ಕ್ಸ್ಗಳಿವೆ ನೋಡಿ, ಇಲ್ಲಿ 2 ಡಾಟ್ ಇದೆ, ಇಲ್ಲೂ ಅಷ್ಟೇ. ಅಪ್ಪಲ್ಲಿರೋದಕ್ಕೆ ಏನು ಮಾಡಬೇಕು, ಶಿಫ್ಟ್ ಕೊಡಬೇಕು. ಡೌನಲ್ಲಿರೋದಕ್ಕೆ ಬರೀ ಕ್ಲಿಕ್ ಕೊಟ್ಟರೆ ಈ ರೀತಿ ಬರುತ್ತೆ ನೋಡಿ. ಡಬಲ್ ಕೋಟ್ಸ್ ಇದೆ, ಕ್ಲಿಕ್ ಕೊಟ್ಟರೆ ಇದು, ಸಿಂಗಲ್ ಕ್ಲಿಕ್ ಕೊಟ್ಟರೆ ಇದು. ಅಂದರೆ ಮೇಲಿರೋದಕ್ಕೆ ಒಂದು ರೇಖೆ ಆಗೋದು, ಕೆಳಗಿರುತ್ತೆ ಅಂತ ನೋಡಿ. ಸ್ಟ್ರೈಟ್ ಆ್ಯಶ್ ಶಿಫ್ಟ್ ಇಟ್ಕೊಂಡ್ರೆ, ಅದನ್ನು ನಾರ್ಮಲ್ ಕ್ಲಿಕ್ ಕೊಟ್ಟರೆ ಇದು ಕ್ರಾಸ್ ಆ್ಯಶ್. ಸೊ ಈ ರೀತಿ. ಓಕೆ, ಸೊ ಈ ರೀತಿ ಆಪ್ಷನ್ಸ್ ಇದೆ ನಿಮಗೆ. ಇಲ್ಲೂ ಅಷ್ಟೇ
ಇಲ್ಲೊಂದು ಆಪ್ಷನ್ ಇದೆ, ಇಲ್ಲೊಂದಿದೆ, ಈ ರೀತಿ. ಆಮೇಲೆ ಇಲ್ಲೂ ಅಷ್ಟೇ ಆ್ಯರೋ ಮಾರ್ಕ್ ನೋಡಿ ಈ ರೀತಿ ಇದೆ. ಲೆಸ್ಸರ್ ದೆನ್ ಗ್ರೇಟರ್ ದೆನ್ ಅಂತಲೂ ಕರಿಬೋದು ಇದನ್ನು ಮ್ಯಾಥಮೆಟಿಕ್ಸಲ್ಲಿ. ಈ ರೀತಿ ಕ್ವಶನ್ ಮಾರ್ಕ್ ಬೇಕಂದರೆ ಕ್ವಶನ್ ಮಾರ್ಕ್ ಹಾಕ್ಕೊಬೋದು, ಆ್ಯಶ್ ಬೇಕು ಆ್ಯಶ್ ಹಾಕ್ಕೊಬೋದು, ಈ ರೀತಿ. ಸೊ ಈ ರೀತಿ ನಿಮಗೆ ಆಪ್ಷನ್ಸ್ ಇದೆ. ಓಕೆ, ನೀವು ನಾರ್ಮಲ್ ಆಗಬೇಕು ಟ್ರೈ ಮಾಡ್ಬೋದು, ಅಥವಾ ಶಿಫ್ಟ್ ಇಟ್ಕೊಂಡು ಬೇಕಾದರೂ ಟ್ರೈ ಮಾಡ್ಬೋದು. ನಿಮ್ಗೆ ಅಲ್ಲಿ ಸಿಂಬಲ್ ಕೊಟ್ಟಿರ್ತಾರಲ್ಲ ಅದು ವರ್ಕ್ ಆಗುತ್ತೆ. ಸೊ ಇವಾಗ ನಾನು ಚಾಪ್ಟರ್ 1 ಅಂತಾಯಿತು. ಸೊ ಇದು ಕೀಬೋರ್ಡು ಕತೆ ಮುಗೀತು ಇವಾಗ. ಸೊ ಚಾಪ್ಟರ್ 1 ಅಂತ ಇರುತ್ತೆ. ಚಾಪ್ಟರ್ 1 ಇದನ್ನೆಲ್ಲ ನಾನೀಗ ಡಿಲೀಟ್ ಮಾಡ್ತಾಯಿದ್ದೀನಿ. ಈ ರೀತಿ ಚಾಪ್ಟರ್ 1. ಸೊ ಇವಾಗ ಚಾಪ್ಟರ್ 1 ಅಂತ ನಾನು ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿದಾಗ ನನಗೆ ಎಕ್ಸಾಕ್ಟಾಗಿ ಪೇಜ್ ಸೆಂಟ್ರಲ್ಲಿ ನನಗೆ ಬೇಕು. ಚಾಪ್ಟರ್ 1 ಅದು ನಾವು ಎಕ್ಸಾಕ್ಟಾಗಿ ಪೇಜ್ ಸೆಂಟ್ರಲ್ಲಿ ಇರ್ತೀವಿ ಅಲ್ವಾ. ಸೊ ಆವಾಗ ನಾವು ನಿಮಗೆ ಏನು ಮಾಡ್ತೀರೋ ನಾರ್ಮಲಾಗಿ ಸ್ಟಾರ್ಟಿಂಗಲ್ಲಿ ಸ್ಪೇಸ್ ಕೊಟ್ಕೊಂಡು ಹೋಗ್ತೀರ ಅಲ್ವಾ. ಸೊ ಈ ರೀತಿ ಸ್ಪೇಸ್ ಕರ್ಕೊಂಡು ಹೋಗ್ತೀರ. ಬಟ್ ನಾನಲ್ಲಿ ಆ ರೀತಿ ಮಾಡಲ್ಲ. ನಾನು ಇವಾಗ ಎಲ್ಲ ಬ್ಯಾಕ್ ಸ್ಪೇಸ್ ಕೊಟ್ಬಿಡ್ತೀನಿ. ಬ್ಯಾಕ್ ಸ್ಪೇಸ್ ಕೊಟ್ಟರೆ ನಾರ್ಮಲಾಗಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಲ್ಲೇ ಇತ್ತು. ಸ್ಟಾರ್ಟ್ ಆದರೆ ನಾನು ಇಲ್ಲಿಂದ ಟೈಪ್ ಮಾಡಿದ್ದು ಅಲ್ಲೇ ಇದೆ. ಈಗ ನಾನು ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಬೋದು ಅಲೈನ್ ಲೆಫ್ಟ್ ಅಂತ ಇದೆ. ನಾನು ಇನ್ನೂ ಕ್ಲಿಕ್ ಕೊಟ್ಟಿಲ್ಲ. ನೀವು ಇಲ್ಲಿ ನೋಡ್ಬೋದು ಅಲೈನ್ ಸೆಂಟರ್ ಅಂತ ಇದೆ, ಇದನ್ನು ನಾನು ಕ್ಲಿಕ್ ಕೊಟ್ಟಿಲ್ಲ. ಇಲ್ಲಿ ನೋಡ್ಬೋದು ಅಲೈನ್ ರೈಟ್ ಅಂತ ಇರುತ್ತೆ. ಅದಾದ ನಂತರ ಜಸ್ಟಿಫೈ ಅಂತ ಇದೆ. ಸೊ ಈ ರೀತಿ ನಿಮಗೆ 4 ಆಪ್ಷನ್ಸ್ ನಿಮಗೆ ಇಲ್ಲಿ ಇದೆ. ಸೊ ಇವಾಗ ನಾನು ಜಸ್ಟು ಸೆಂಟರ್ ಮೇಲೆ ಕ್ಲಿಕ್ ಕೊಡ್ತೇನೆ. ನೋಡಿ ಪೇಜ್ ಸೆಂಟರ್ನಲ್ಲಿ ಬಂದಿದೆ. ಅದೇ ಅಲೈನ್ ರೈಟ್ ಅಂತ ಇದೆ, ಕ್ಲಿಕ್ ಕೊಟ್ಟರೆ ಫುಲ್ ರೈಟ್ ಸೈಡಲ್ಲಿ ಬಂದಿದೆ. ಸೊ ಇದು ಜಸ್ಟಿಫೈ ಅಂತ ಇದೆ. ಜಸ್ಟಿಫೈ ಅನ್ನೋದು ಏನಂತ ನಾನು ಆಮೇಲೆ ಹೇಳ್ತೀನಿ. ಸೊ ಈಗ ನಾವು ಏನು ಸೆಂಟರಲ್ಲಿ ಬೇಕು, ಚಾಪ್ಟರ್ 1 ಅನ್ನೋದು ಸೆಂಟ್ರಲ್ಲಿ ಬೇಕು. ಸೊ ಕ್ಲಿಕ್ ಕೊಟ್ಟಾಗ ಸೆಂಟರ್ ನೋಡಿ ಅಷ್ಟೇ ಮುಗೀತು. ಅದೇ ನೀವು ಪರ್ಫೆಕ್ಟಾಗಿ ಯಾವುದೇ ಪ್ರಾಬ್ಲಮ್ ಇಲ್ದ್ರೇ ಸೆಂಟರಲ್ಲಿ ಹಾಕ್ಕೊಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಿಮ್ಮ ಕರ್ಸರು ಇಲ್ಲೇ ಇದೆ. ಈಗ ನೀವು ಏನಾದ್ರು 1 2 3 4 5 ಅಂತ ಟೈಪ್ ಮಾಡಿದ್ರೆ ಸೆಂಟರಲ್ಲೇ ಬರ್ತಾಯಿದೆ. ಸೊ ಅವಾಗ ನೀವೇನು ಮಾಡಬೇಕು, ಕರ್ಸರ್ ಅಂದರೆ ನೀವು ನೋಡಿ ಕರ್ಸರ್ ಇಲ್ಲಿ ಬಿಟ್ಟು ಬರ್ತಾಯಿದೆ. ಸೊ ನಾರ್ಮಲಾಗಿ ಇಲ್ಲಿರುತ್ತೆ. ಸೊ ಆಗ ಮತ್ತೆ ಇಲ್ಲಿ ಕ್ಲಿಕ್ ಕೊಡ್ತೀರಾ ನೋಡಿ ಅಲೈನ್ ಲೆಫ್ಟ್ಗೆ ಹೋಗುತ್ತೆ. ಇವಾಗ ನೀವು ಕ್ವಶನ್ 1 ಏನು, ವಾಟ್ ಈಸ್ ಕಂಪ್ಯೂಟರ್, ಈ ರೀತಿ ನಾವೀಗ 1 ಅಂತ ಎಂಟರ್ ಕೊಟ್ಟಾಗ ಆಟೋಮೆಟಿಕ್ 2 ಬಂತು. ಏನಕ್ಕೆ ಅಂತಂದ್ರೆ ಅದನ್ನು ನಾನು ಹೇಳ್ತೀನಿ. ಅದೇ ನಾನು 1ಗಿನ್ನ ಹಾಕಿಲ್ಲ ಅಂದರೆ ಆ ಥರ ಬರ್ತಾ ಇದ್ದಿಲ್ಲ. ಓಕೆ, ಇವಾಗ ಕ್ವಶನ್ ಅಲ್ವಾ. ಈಗ ನಮಗೆ ಕ್ವಶನ್ ಮಾರ್ಕ್ ಬೇಕು, ಏನು ಗೊತ್ತಲ್ವ. ನಾನು ಇವಾಗ ಕ್ವಶನ್ ಮಾರ್ಕ್ ಬಂದಿತ್ತು, ತಿಳಿಸ್ಕೊಟ್ಟೆ ಯಾವ ರೀತಿ ಮೇಲಿರೋದಕ್ಕೆ ಒಂಥರ ಯೂಸ್ ಮಾಡಬೇಕು, ಶಿಫ್ಟ್ ಇಟ್ಕೊಂಡು ಯೂಸ್ ಮಾಡಬೇಕು, ಕೆಳಗಡೆ ಇರೋದಕ್ಕೆ ಶಿಫ್ಟ್ ಇಲ್ದನೆ ಯೂಸ್ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ವಾಟ್ ಈಸ್ ಕಂಪ್ಯೂಟರ್ ಅಂತ ಈ ರೀತಿ ಬಂತು, ಸರಿನಾ. ಇವಾಗ ನಾನು ಎಂಟರ್ ಅಂತ ಕೊಟ್ಟಾಗ ಆವಾಗಲೇ 2 ಅಂತ ಬಂತು. ಇವಾಗ ಏನೂ ಬಂದಿಲ್ಲ. ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಆ ರೀತಿ ಬಂದಂತ ಆನ್ಸರ್. ಸೊ ನಾವು ಕಂಪ್ಯೂಟರ್ ಈಸ್ ಆ್ಯನ್ ಅಂತ ಟೈಪ್ ಮಾಡಿದ್ದೀವಿ ಆನ್ಸರ್. ಸೊ ಈ ರೀತಿ ಅಂದರೆ ನಿಮಗೆ ಈ ರೀತಿ ಇರುತ್ತೆ ನಾರ್ಮಲಾಗಿ ಅಲ್ವಾ. ಸೊ ಇಲ್ಲಿ ನಾವೇನು ಮಾಡ್ತೇವೆ ಅಂದರೆ ಇವಾಗ ಚಾಪ್ಟರ್ 1ಗೆ ಕಲರ್ ಹಾಕಬೇಕು. ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಎ ಅಂತ ಒಂದು ಆಪ್ಷನ್ಸ್ ಇದೆ, ಕಾಣಿಸಿದೆ ಎ ಅಂತ. ಎ ಅಂದರೆ ಫಾಂಟ್ ಕಲರ್. ಅದಾದ ನಂತರ ಪಕ್ಕದಲ್ಲಿ ಒಂದು ಬ್ರಷ್ ಥರ ಇದೆ, ಬ್ರಷ್ ಅಂದರೆ ಹೈಲೈಟ್ ಅಂತ, ಸರಿನಾ. ಸೊ ನಾವು ಎ ಅನ್ನೋದನ್ನ ಕ್ಲಿಕ್ ಕೊಟ್ಟರೆ ರೆಡ್ ಕಲರ್, ಇಲ್ಲಿ ನೋಡಿ ಎ ಕೆಳಗೆ ರೆಡ್ ಇದೆ. ಸೊ ಎ ಮೇಲೆ ಕ್ಲಿಕ್ ಕೊಟ್ಟರೆ ಬರೀ ರೆಡ್ ಕಲರ್ ಬಂದುಬಿಡುತ್ತೆ ನಮ್ಮ ಇದಕ್ಕೆ. ಬಟ್ ನನಗೆ ಡಿಫ್ರೆಂಟ್ ಕಲರ್ಸ್ ಅಂದರೆ ಬೇರೆ ಕಲರ್ಸ್ ಬೇಕು ಅಂದರೆ ಪಕ್ಕದಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ. ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಕೊಟ್ಟಾಗ ನನಗೆ ಈ ರೀತಿ ಬರುತ್ತೆ. ಸೊ ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಈ ರೀತಿ ಯಾವುದು ಸೆಲೆಕ್ಟ್ ಮಾಡ್ತೀರೋ ಆ ಕಲರಲ್ಲಿ ನಿಮಗೆ ಸ್ಪಷ್ಟವಾಗಿ ಬರುತ್ತೆ. ಸೊ ಚಾಪ್ಟರ್ 1 ಅನ್ನೋದು ನಿಮಗೆ ಇಲ್ಲಿ ಈ ರೀತಿ ಬಂದಿದೆ. ಸೊ ಫ್ರೆಂಡ್ಸ್, ಈಗ ಹೈಲೈಟ್ ಅಂದರೆ ಇದನ್ನು ಹೈಲೈಟ್ ಅಂದರೆ ಏನು, ವಾಟ್ ಈಸ್ ಕಂಪ್ಯೂಟರ್. ಈಗ ನಾನು ಕಂಪ್ಯೂಟರ್ ಈಸ್ ಆ್ಯನ್ ಡ್ಯಾಶ್ ಅಂತ ಇದೆ. ಸೊ ನಾನು ಜಸ್ಟ್ ಕಂಪ್ಯೂಟರ್ನ ಸೆಲೆಕ್ಟ್ ಮಾಡ್ತೀನಿ. ಹೈಲೈಟ್ ಅಂದರೆ ಈ ರೀತಿ ಕ್ಲಿಕ್ ಕೊಟ್ಟಾಗ ಹೈಲೈಟ್ ಆಗುತ್ತೆ. ನಾವು ಮಾರ್ಕರ್ ಪೆನ್ನಲ್ಲಿ ಯಾವ ರೀತಿ ಹೈಲೈಟ್ ಮಾಡ್ತೀವೋ ಆ ರೀತಿ. ಅದನ್ನು ಇದೇ ಕಲರ್ ಇರಬೇಕಂತ ಏನಿಲ್ಲ. ಇದಕ್ಕೆ ಹೈಲೈಟ್ ಕಲರ್ ಡಿಫ್ರೆಂಟ್ ಇದೆ. ನಿಮ್ಗೆ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ಹೈಲೈಟ್ ಮಾಡ್ಕೊಬೋದು.
ಸೊ ನೀವು ಫಸ್ಟ್ ಸೆಲೆಕ್ಟ್ ಮಾಡಿರಬೇಕು, ಸೆಲೆಕ್ಟ್ ಮಾಡಿದ ಮೇಲೆ ನೀವು ಮಾಡಬೇಕು, ಇಲ್ಲಾಂದರೆ ಅದು ಹೈಲೈಟ್ ಆಗೋದಿಲ್ಲ. ಓಕೆ, ಸೆಲೆಕ್ಟ್ ಮಾಡಿದರೆ ಆಗುತ್ತೆ. ಸೊ ಇವಾಗ ಗೊತ್ತಾಯ್ತಲ್ಲ ನಾರ್ಮಲ್ ಕಲರ್ ಮತ್ತು ಹೈಲೈಟ್ ಕಲರ್ ಅಂದರೆ ಏನು ಅಂತ. ಹೈಲೈಟ್ ಕಲರ್ ಅಂದರೆ ನಾರ್ಮಲ್ ಕಲರ್ ಅಂದರೆ ಬರೀ ಅಕ್ಷರಕ್ಕೆ ಮಾತ್ರ ಕಲರ್ ಅಪ್ಲೈ ಆಗುತ್ತೆ. ಹೈಲೈಟ್ ಅಂದರೆ ನೀವು ನೋಡ್ಬೋದು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ಗೂ ಸಹ ಅಪ್ಲೈ ಆಗಿದೆ. ಸೊ ಈಗ ಇದು ನಿಮಗೆ ಗೊತ್ತಾಯಿತು. ಸೊ ಈಗ ನೆಕ್ಸ್ಟ್ ನಿಮಗೆ ಲೆಫ್ಟ್, ಸೆಂಟರ್ ಮತ್ತು ರೈಟ್ ಅಲೈನ್ಮೆಂಟ್ ಅಂತ ಗೊತ್ತು. ಈಗ ಪಕ್ಕದಲ್ಲಿ ಏನೋ ಜಸ್ಟಿಫೈ ಇದೆ, ಹಂಗಂದರೆ ಏನು ಅದನ್ನು ತಿಳ್ಕೊಂಬಿಡೋಣ. ಸೊ ಫ್ರೆಂಡ್ಸ್, ಇವಾಗ ನಾನು ಯಾವುದಾದ್ರೂ ಒಂದು ಟೆಕ್ಸ್ಟ್ ಬುಕ್ನ ಟೈಪ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಹೌ ಆರ್ ಯು, ಹೌ ಆರ್ ಯು. ನೋಡಿ, ಈ ರೀತಿ ನಾನು ಟೈಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸುಮ್ಮನೆ ರಫ್ ಆಗಿ. ಏನಕ್ಕೆ ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈಗ ನಾವು ಒಂದು 4 ಲೈನ್ಸ್ ಟೈಪ್ ಮಾಡಿದ್ದೀವಿ. 4 ಲೈನ್ಸಲ್ಲಿ ನೀವು ಇಲ್ಲಿ ನೋಡ್ಬೋದು ಲಾಸ್ಟಲ್ಲಿ ಯುವರ್ ಅಂತ ಇದೆ. ಓಕೆ, ಇದು ನಮಗೆ ಗೊತ್ತಾಗಲ್ಲ, ಅಷ್ಟೊಂದು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗೋದು. ನೋಡಿ, ಯುವರ್ ಅಂತ ಇದೆ, ಸ್ಟ್ರೈಟಾಗಿದೆ ನೋಡಿ. ಯುವರು ಅಂದರೆ ಆರ್ ಸ್ಟ್ರೈಟ್ ಆಗಿದೆಯಾ, ಈ ಸ್ಟ್ರೈಟ್ ಆಗಿದೆ. ಅಂದರೆ ಈ ಒಂದು ಲೈನ್ ಹೇಳಿದ್ರೆ ನಾನು ಸ್ಟ್ರೈಟ್ ಆಗಿದ್ದೆ ನೀವು ನೋಡ್ಬೋದು. ಆರ್ ಅನ್ನೋದು ಒಳಗಡೆ ಇದೆ, ಇ ಅನ್ನೋದು ಆಚೆ ಬಂದಿದೆ, ಮತ್ತು ಆರು ಇನ್ನೂ ಒಳಗಡೆ ಹೋಗುತ್ತೆ, ಜಿ ಅನ್ನೋದು ಇನ್ನೂ ಒಳಗಡೆ ಹೋಗಿದೆ. ಅಂದರೆ ಸ್ಪೇಸಿಂಗ್ ನೋಡಿ, ಸ್ಪೇಸಿಂಗ್ ಇಲ್ಲಿ ಕರೆಕ್ಟಾಗಿಲ್ಲ ಅಲ್ವಾ. ನಾವು ಟೈಪ್ ಮಾಡಬೇಕಂದ್ರೆ ಒಂದು ವರ್ಡು ಅದೇ ರೀತಿ ಇರುತ್ತೆ ಅಂತ ನಮಗೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಒಂದು ವರ್ಡ್ ದೊಡ್ಡದಿರುತ್ತೆ, ಒಂದು ವರ್ಡ್ ಚಿಕ್ಕದಿರುತ್ತೆ. ಈ ರೀತಿ ಇರೋ ಕಾರಣ ನೀವು ಏನು ಮಾಡಬೇಕು ಅಂದರೆ ಜಸ್ಟ್ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ್ಬಿಟ್ಟು ಇಲ್ಲಿ ನಿಮಗೆ ಜಸ್ಟಿಫೈ ಅಂತ ಒಂದು ಆಪ್ಷನ್ ಇದೆ, ಕ್ಲಿಕ್ ಕೊಡ್ತೀರಾ. ಜಸ್ಟಿಫೈ ಮೇಲೆ ಕ್ಲಿಕ್ ಕೊಟ್ಟಾಗ ಏನಾಯಿತು ನೀವು ನೋಡಿ, ಒಂದು ಲೈನ್ ಇದೆ, ಲೈನ್ ಪ್ರಕಾರ ಬಂತು ಅಲ್ವಾ. ನೋಡಿ, ಕ್ಲಿಕ್ ಕೊಡ್ತೀರಾ, ಮತ್ತೆ ಅದ್ರ ಮೇಲೆ ಹೋಗಿಬಿಡುತ್ತೆ. ಗೊತ್ತಾಗ್ತದಲ್ವಾ. ನೀವು ಈ ರೀತಿ ಕ್ಲಿಕ್ ಕೊಟ್ಟಾಗ ಜಸ್ಟಿಫೈನಲ್ಲಿ ನಿಮಗೆ ಇದು ಈ ರೀತಿ ಆಗುತ್ತೆ. ಸೊ ಏನಕ್ಕೆ ಈ ರೀತಿ ಜಸ್ಟಿಫೈ ಆಯಿತು, ಏನಾದರೂ ಆ್ಯಡ್ ಮಾಡ್ಕೊಂಡು ಹೋಯ್ತಾ ಸೆಂಟ್ರಲ್ಲಿ ಅನ್ನೋದು ನಿಮಗೆ ಒಂದು ಕನ್ಫ್ಯೂಸ್ ಆಗಿರುತ್ತೆ. ಸೆಂಟ್ರಲ್ಲಿ ಏನೂ ಆ್ಯಡ್ ಮಾಡಿರಲ್ಲ, ನೀವೇನು ವರ್ಡ್ ಟೈಪ್ ಮಾಡಿರ್ತೀರೋ ಅದೇ ವರ್ಡ್ ಇರುತ್ತೆ. ಇಲ್ಲಿ ಸೆಂಟ್ರಲ್ಲಿ ಏನು ಮಾಡುತ್ತೆ ಜಸ್ಟಿಫೈ ಮೇಲೆ ಕ್ಲಿಕ್ ಕೊಟ್ಟಾಗ ಅಂದರೆ ನಿಮಗೆ ಸ್ಪೇಸ್ ಆಪ್ಷನ್ನು ಇಲ್ಲಿ ನೋಡಿ ಸ್ವಲ್ಪ ಕಡೆ ಸ್ಪೇಸ್ ಆಪ್ಷನ್ ಕೊಟ್ಕೊಂಡು ಹೋಗುತ್ತೆ. ಒಂದಿರೋದು ಸ್ಪೇಸ್ನ ಡಬಲ್ ಸ್ಪೇಸ್ ಕೊಟ್ಕೊಂಡು ಹೋಗುತ್ತೆ. ಆ ರೀತಿ ನಿಮಗೆ ಸ್ಪೇಸ್ನ ಇನ್ಕ್ರೀಸ್ ಮಾಡುತ್ತೆ. ಗೊತ್ತಾಯ್ತಲ್ಲ. ಸೊ ಈ ರೀತಿ ಆಗುತ್ತೆ. ಸೊ ನೀವು ನ್ಯೂಸ್ ಪೇಪರ್ ನೋಡ್ಬೋದು ಸ್ಟ್ರೈಟಾಗಿರುತ್ತೆ, ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು ಸ್ಟ್ರೈಟಾಗಿರುತ್ತೆ. ಸೊ ಜಸ್ಟಿಫೈ ಆಪ್ಷನ್ಸ್ ಯೂಸ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಈ ರೀತಿ ಮಾಡ್ತಾರೆ. ಸೊ ಇವಾಗ ನಿಮಗೆ ಇದ್ರ ಬಗ್ಗೆನೂ ನಿಮಗೆ ಗೊತ್ತಾಯಿತು. ಅದಾದಮೇಲೆ ಈಗ ನಾನು ಜಸ್ಟು ಹೌ ಆರ್ ಯು ಅನ್ನೋದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಎ ಅಂತ ಇದೆ ನೋಡಿ, ಗ್ರೋ ಫಾಂಟ್ ಸೈಜ್. ಅಪ್ ಇದ್ದರೆ ಗ್ರೋ ಫಾಂಟ್ ಸೈಜ್, ನಿಮಗೆ ಡೌನ್ ಇದೆ ನೋಡಿ, ಡೌನ್ ಇದ್ದರೆ ಫಾಂಟ್ ಸೈಜ್. ಏನಿದು, ನಾನೀಗ ಫಸ್ಟ್ ಬಂದುಬಿಟ್ಟು ಅಪ್ ಮೇಲೆ ಕ್ಲಿಕ್ ಕೊಡ್ತೀನಿ ನೋಡಿ. ಅಪ್ ಅಂತ ಕೊಟ್ಟರೆ ಇನ್ಕ್ರೀಸ್ ಆಗ್ತದೆ ನೋಡಿ 72, ಮತ್ತು ಕ್ಲಿಕ್ ಕೊಟ್ಟರೆ 80, ಮತ್ತು ಕ್ಲಿಕ್ ಕೊಟ್ಟರೆ 90, ಅಂದರೆ ಮತ್ತು ಕ್ಲಿಕ್ ಕೊಟ್ಟರೆ 100. ಈ ರೀತಿ ನಿಮ್ಮ ಫಾಂಟ್ ಸೈಜ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದೇ ನಾನು ಇದು ಕ್ಲಿಕ್ ಕೊಟ್ಟರೆ ನಿಮ್ಮ ಫಾಂಟ್ ಸೈಜ್ ನೋಡಿ ಡಿಕ್ರೀಸ್ ಆಗ್ತಾಯಿದೆ. ಗೊತ್ತಾಗ್ತಾ ಇದೆಯಾ. ಅಂದರೆ ನೀವು ಈ ಆಪ್ಷನ್ಸು ಯೂಸ್ ಮಾಡ್ಬೋದು, ಇಲ್ಲ ನೀವು ಓನಾಗಿ ಇಲ್ಲಿರೋ ಆಪ್ಷನ್ಸು ಯೂಸ್ ಮಾಡ್ಬೋದು, ಇಲ್ಲ ನೀವು ಟೈಪು ಮಾಡ್ಕೊಬೋದು. ಅದು ನಿಮ್ಗೆ ಸಂಬಂಧಪಟ್ಟಿದ್ದು. ನಿಮ್ಗೆ ಯಾವ ರೀತಿ ಆಗುತ್ತೋ, ಯಾವ ರೀತಿ ಕ್ಲೈಂಟ್ಸ್ ಕೇಳ್ತಾರೋ, ಕಸ್ಟಮರ್ ಕೇಳ್ತಾರೋ ಆ ರೀತಿ ನಾವು ಟೈಪ್ ಮಾಡಬೇಕಾಗತ್ತೆ. ಅದು ನಮ್ಮ ಅನಿವಾರ್ಯ ಸಹ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟಲ್ಲಿ ಫ್ರೆಂಡ್ಸ್
ಇಲ್ಲಿ ನಿಮಗೆ ಏನೇನೋ ಆಪ್ಷನ್ ಇದೆ. ಏನೋ ಇದು ಬುಲೆಟ್ ಅಂತ ಬರೆದಿದೆ, ಇದು ಬಂದುಬಿಟ್ಟು ಏನೋ ನಂಬರಿಂಗ್ ಅಂತ ಇದೆ, ಇಲ್ಲಿ ಬಂದುಬಿಟ್ಟು ಮಲ್ಟಿ ಲೆವೆಲ್ ಏನೇನೋ ಇದೆ ಇಲ್ಲೆಲ್ಲ, ಸರಿನಾ. ಸೊ ಇವಾಗ ಇಲ್ಲಿ ಕ್ಲಿಕ್ ಕೊಡ್ತೀನಿ. ಇಲ್ಲಿ ಕ್ಲಿಕ್ ಕೊಟ್ಟ ನಂತರ ಈಗ ಇಲ್ಲಿ ಡಾಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನೋಡಿ ಒಂದು ಡಾಟ್ ಬಂತು. ಡಾಟ್ ಬಂತು ಈ ಥರ, ಸರಿನಾ. ಈ ಡಾಟ್ ಏನು ಮಾಡುತ್ತೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ಸ್ ಟು ರಿಮೆಂಬರ್ ಅಂತ ಇರುತ್ತೆ, ಒಂದು 4-5 ಪಾಯಿಂಟ್ಸ್ ಇರುತ್ತೆ, ಗ್ಯಾಪ್ನ ಐತೆ, ಅದು ಡಾಟಲ್ಲೇ ಇರುತ್ತೆ, ಆಲ್ಮೋಸ್ಟ್ ಡಾಟಲ್ಲೇ ಇರುತ್ತೆ. ಸೊ ಆವಾಗ ಪಾಯಿಂಟ್ 1, ಪಾಯಿಂಟ್ 2, ಪಾಯಿಂಟ್ 3 ಈ ರೀತಿ ನೋಡಿ. ನೀವು ಜಸ್ಟ್ ಎಂಟರ್ ಅಂತ ಕೊಟ್ಟಾಗ ನೆಕ್ಸ್ಟ್ ಪಾಯಿಂಟ್ ಆಟೋಮೆಟಿಕ್ಕಾಗಿ ಬರುತ್ತೆ, ಅದೇ ಬರುತ್ತೆ. ನನಗೆ ಬೇಡ ಅಂದ್ಕೊಳ್ಳಿ, ಇನ್ನೊಂದು ಎಂಟರ್ ಕೊಡಿ, ಅದು ಬರ್ತಾನೆ ಇರುತ್ತೆ. ನೀವು ಎಲ್ಲಿವರೆಗೆ ಎಂಟ್ರಿ ಕೊಡ್ತಾರೆ ಬರ್ತಾನೆ ಇರುತ್ತೆ. ಬ್ಯಾಕ್ ಸ್ಪೇಸ್ ಕೊಡ್ತೀನಿ, ಆವಾಗ ಅದು ಅಳಿಸೋಗುತ್ತೆ. ಇವಾಗ ನನಗೆ ಪಾಯಿಂಟ್ ಬೇಡ ಅಂದರೆ ಏನು ಮಾಡಬೇಕು ಅಂದರೆ, ನೀವು ಜಸ್ಟ್ ಮತ್ತೆ ಎಲ್ಲಿ ಕ್ಲಿಕ್ ಕೊಟ್ಟಿದ್ದೀರಿ ನೀವು ಪಾಯಿಂಟ್, ಅಲ್ಲಿಗೆ ಹೋಗ್ಬಿಟ್ಟು ಕ್ಲಿಕ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿ ಪಾಯಿಂಟ್ ಇದೆ ಏನಕ್ಕಿದೆ ಅಂದರೆ ನೋಡಿ ಇಲ್ಲಿ ಇದು ಸೆಲೆಕ್ಟ್ ಇದೆ, ಫಸ್ಟ್ ಆಪ್ಷನ್ ನೋಡಿ, ಇದು ಹೆಸರು ಬುಲೆಟ್ಸ್ ಅಂತ, ಈ ಥರ ರೌಂಡ್ ಅಂತ ಅಂದರೆ ಬುಲೆಟ್ಸ್ ಥರ ಇದು ಆಪ್ಷನ್ ಸೆಲೆಕ್ಟ್ ಆಗಿದೆ. ಕ್ಲಿಕ್ ಕೊಟ್ಟರೆ ಹೋಗಿಬಿಡುತ್ತೆ, ಗೊತ್ತಾಯ್ತಾ. ಸೊ ಈ ರೀತಿ ಆಗುತ್ತೆ. ಸೊ ಪಾಯಿಂಟ್ಸ್ ಈಗ ನನಗೆ ಇದಕ್ಕೂ ಬೇಡ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ತೀರಾ, ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಹೋಗಿಬಿಡುತ್ತೆ, ಕ್ಲಿಕ್ ಕೊಟ್ಟರೆ ಬರುತ್ತೆ, ಸರಿನಾ. ಸೊ ಈ ರೀತಿ ಇದೆ ಫ್ರೆಂಡ್ಸ್ ಇದು. ಸೊ ಇದು ನಿಮಗೆ ಈ ಆಪ್ಷನ್ಸಲ್ಲೇ ತುಂಬ ಥರ ಇದೆ. ಪಕ್ಕದಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ ನೋಡಿ, ಆ್ಯರೋ ಮಾರ್ಕಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಈ ರೀತಿ ಇದೆ, ಈ ರೀತಿ ಇದೆ, ಈ ರೀತಿ ಇದೆ, ಈ ರೀತಿ ಇದೆ, ಈ ರೀತಿ ಇದೆ. ಮುಂಚೆ ಎಲ್ಲ ಇಷ್ಟು ಆಪ್ಷನ್ಸ್ ಇರ್ತಿದ್ದಿಲ್ಲ, ಇವಾಗ ಅದೇ ನಾನು ಹೇಳಿದ್ನಲ್ಲ ಹೊಸದಾಗೆ ಹೊಸ ವರ್ಷನಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ನ್ಯೂಯೆಸ್ಟ್ ವರ್ಷನ್ ಆನ್ಲೈನಲ್ಲಿದೆ ಅಂತ ನಾನು ಟೀಚ್ ಮಾಡ್ತಾ ಇರೋದು. ಸೊ ಈ ರೀತಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಬೋದು, ಸರಿನಾ. ಈ ರೀತಿ. ಸೊ ಇವಾಗ ನಿಮಗೆ ಪಾಯಿಂಟ್ಸ್ ಯಾವ ರೀತಿ ಮಾಡ್ಬೋದು ಅಂತ ಗೊತ್ತಾಯಿತು. ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ, ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಬಿಟ್ಟು ನೀವು ಇಲ್ಲಿ ಮಾಡ್ಕೊತೀರ. ಸೊ ಇಲ್ಲಿ ನೆಕ್ಸ್ಟ್ ನಿಮಗೆ ಈ ರೀತಿ ಇದೆ ನಂಬರಿಂಗಲ್ಲಿ ಈ ರೀತಿ ಇದೆ ನೋಡಿ, ಈ ಥರ ಡಿಫ್ರೆಂಟ್ ಈ ರೀತಿಯೂ ಇದೆ. ಇದನ್ನು ನಾವು ಆಲ್ಮೋಸ್ಟ್ ನಿಮಗೆ ಗೊತ್ತಲ್ವ, ಮ್ಯಾಥಮೆಟಿಕ್ಸ್ ಬುಕ್ಕಲ್ಲಿ ಇರುತ್ತೆ, ಕ್ಯಾಪ್ನ ಇದೆಯಾ ಆ ರೀತಿ ಇರುತ್ತೆ. ಸೊ ಸೆಲೆಕ್ಟ್ ಮಾಡ್ತೀರಾ, ಸೆಲೆಕ್ಟ್ ಮಾಡಿಬಿಟ್ಟು ಇದು ಬೇಡ ಅಂದ್ಕೊಡಿ, ಬೇಡ ಅಂದರೆ ನನ್ನ ಅಂತ ಕೊಡಿ, ನನ್ನ ಅಂತ ಇದೆಯಲ್ಲ ನನ್ನ ಅಂತ ಕೊಡಿ, ಹೋಗಿಬಿಡುತ್ತೆ. ನಿಮಗೆ ಬುಲೆಟ್ಸ್ ಬೇಡ ಅಂದರೆ ನೀವು ಸೆಲೆಕ್ಟ್ ಮಾಡ್ತೀರಾ, ಸೆಲೆಕ್ಟ್ ಮಾಡಿ ನಂತರ ಇಲ್ಲಿಗೆ ಹೋಗ್ಬಿಟ್ಟು ಯಾವ ಥರ ನಿಮಗೆ ಬೇಕೋ ಆ ರೀತಿ ಕೊಟ್ಕೊಬೋದು ನೋಡಿ. ಅದೇ ರೀತಿ ಬರುತ್ತೆ, ನಿಮಗೆ ಗೊತ್ತಾಗ್ತಿದೆಯಾ. ನಿಮಗೆ ಬೇಡ ಅಂದರೆ ಅಗೇನ್ ನನ್ನ ಅಂತ ಆಪ್ಷನ್ ಇದೆ, ಕ್ಲಿಕ್ ಕೊಟ್ಟರೆ ಹೋಗಿಬಿಡುತ್ತೆ. ಸೊ ಈ ರೀತಿ ಪ್ರತಿಯೊಂದಕ್ಕೂ ಅಷ್ಟೇ ಇಲ್ಲಿದೆ. ನೆಕ್ಸ್ಟು ಇದು ಒಂಥರ ಇರುತ್ತೆ, ಮಂತ್ಲಿ ಲೆವೆಲ್ ಇದು ಒಂಥರ ಸೇಮ್. ಅಂದರೆ ಪ್ರತಿಯೊಂದು ನೀವು ಯೂಸ್ ಮಾಡ್ಕೊಂಡು ನೋಡಿ, ನಿಮಗೆ ಈಸಿಯಾಗಿರುತ್ತೆ ನೋಡಿ. ಈ ರೀತಿ ಇರುತ್ತೆ. ಬೇಡ ಅಂದರೆ ಅಗೇನ್ ಅದ್ರ ಮೇಲಾದರೂ ಕ್ಲಿಕ್ ಕೊಡ್ಬೋದು, ಇಲ್ಲ ಪಕ್ಕದಲ್ಲಿ ನನ್ನ ಅಂತ ಇರುತ್ತೆ ಅದನ್ನಾದರೂ ಕ್ಲಿಕ್ ಕೊಡ್ಕೊಬೋದು. ಪ್ರತಿಯೊಂದು ಈ ರೀತಿ ನೋಡಿ. ಚೆಕ್ ಬಾಕ್ಸ್ ಪಾಯಿಂಟ್ ಟಿಕ್ ಮಾರ್ಕ್ ಹಾಕೋಕ್ಕೆ ಈ ರೀತಿ ಇದೆ. ಸೊ ಈ ರೀತಿ ಮುಂದೆ ಬರೋದು ಹಿಂದೆ ಬರೋದು ಈ ರೀತಿ ಎಲ್ಲ ಆಪ್ಷನ್ಸ್ ನಿಮಗೆ ಇಲ್ಲಿ ಇದೆ. ಸೊ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಾಯ್ತು ಬುಲೆಟ್ಸ್ ಅಂದರೆ ಏನು ಅಂತ. ಸೊ ಇವಾಗ ನಿಮಗೆ ಆಪ್ಷನ್ಸ್ ಇರುತ್ತೆ. ಲೈನ್ ಸ್ಪೇಸಿಂಗ್ ಅಂತ ಇದೆ, ಅದಾದ ನಂತರ ಸ್ಪೆಷಲ್ ಇಂಡೆಂಟ್ ಅಂತ ಇದೆ. ಸೊ ಇದು ಲೈನ್ ಸ್ಪೇಸಿಂಗ್ ಮತ್ತು ಸ್ಪೆಷಲ್ ಇಂಡೆಂಟ್ ಅಂದರೆ ಏನು ಅಂತ ತಿಳ್ಕೊಂಬಿಡೋಣ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದನ್ನು ನಾರ್ಮಲ್ ಮಾಡ್ಕೊತೀನಿ. ನಾರ್ಮಲ್ ಅಂದರೆ ಇಲ್ಲಿ ಏನು ಜಸ್ಟಿಫೈ ಅಂತ ಇತ್ತು ಅದನ್ನು ನಾನು ಅಲೈನ್ ಲೆಫ್ಟ್ ಅಂತ ಮಾಡ್ತೀನಿ. ಆವಾಗ ನಾನು ಎಷ್ಟು ಸ್ಪೇಸ್ ಕೊಟ್ಟಿದ್ನೋ ಓನಾಗೆ ಅಷ್ಟೇ ಸ್ಪೇಸ್ ಇರುತ್ತೆ. ಸೊ ಇದಿದೆ, ಯಾಕಂದರೆ ಮತ್ತೆ ಟೈಪ್ ಮಾಡೋದು ಯಾಕೆ, ವರ್ಡ್ಸ್ ಆಲ್ರೆಡಿ ಇದೆ ಅಲ್ವಾ ಅಂತ. ಇವಾಗ ನೀವು ನೋಡ್ಬೋದು ಇಲ್ಲಿ ಕ್ಲಿಕ್ ಕೊಡ್ತೀನಿ, ಕ್ಲಿಕ್ ಕೊಟ್ಬಿಟ್ಟು 2.5 ಇಲ್ಲ 3 ಕೊಡ್ತೀನಿ ಅಂದ್ಕೊಳ್ಳಿ. ಗೊತ್ತಾಯ್ತಾ, ಇಲ್ಲಿ ಗೊತ್ತಾಗ್ತಾಯಿದ್ದೆ. ಈ ಥರ ಆಯಿತು. ಏನಿದು ಈ ಥರ ಆಯಿತು. ಇವಾಗ ನಾನು 1 ಅಂತ ಟೈಪ್ ಮಾಡ್ತೀನಿ, ಒಂದು ಎಂಟರ್ ಕೊಡ್ತೀನಿ. 2 ಅಂತ ಟೈಪ್ ಮಾಡ್ತೀನಿ, ಒಂದು ಎಂಟರ್ ಕೊಡ್ತೀನಿ. 3 ಅಂತ ಟೈಪ್ ಮಾಡಿ ಒಂದು ಎಂಟರ್ ಕೊಡ್ತೀನಿ, ಸರಿನಾ. ಮುಂಚೆ ಇದು ನಾನು ಸೆಲೆಕ್ಟ್ ಮಾಡಿದ್ದಕ್ಕೆ ಈ ರೀತಿ ಆಯಿತು. ಅಂದರೆ ನಾನು ಇಲ್ಲಿ ಇಷ್ಟು ಜಾಗ ಇದೆ
ಇವಾಗ ತೋರಿಸ್ತೀನಿ ಏನಂತ. ಇಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು 3 ಅಂತ ಕೊಟ್ಟಿರ್ತೀನಿ. 1 ಎಂಟರ್, 2 ಎಂಟರ್, 3 ಎಂಟರ್, 4 ಎಂಟರ್. ನೋಡಿ ಸ್ಪೇಸ್ ಗೊತ್ತಾಗ್ತಾಯಿಲ್ವಾ? ನೀವು ಒಂದು ಎಂಟರ್ ಕೊಟ್ಟರೆ ಅಲ್ಲಿ 3 ಅಂತ ಕೊಟ್ಟಿರೋ ಕಾರಣ ಅಷ್ಟು ಜಾಗ ಬಿಟ್ಬಿಟ್ಟು ನೆಕ್ಸ್ಟ್ಗೆ ಹೋಗುತ್ತೆ. ಮತ್ತು ಎಂಟರ್ ಅಂತ ಕೊಟ್ಟಾಗ ಹಂಗೆ ಹೋಗ್ತಾಯಿದೆ, ಗೊತ್ತಾಗ್ತಿದ್ವಾ? ಅಂದರೆ ಒಂದು ಎಂಟರ್ ಕೊಟ್ಟಾಗ ನಿಮಗೆ ಎಷ್ಟು ಸ್ಪೇಸ್ ಬೇಕು ಅಂತ ಕೇಳೋ ಆಪ್ಷನ್ ಇದು. ಇದು ಹೆಸರು ಲೈನ್ ಸ್ಪೇಸಿಂಗ್ ಅಂತ, ಸರಿನಾ? ಅದೇ ನಾವೀಗ ನಾರ್ಮಲಾಗಿ ಎಷ್ಟಿರುತ್ತೆ, ನಾರ್ಮಲಾಗೆ ನಮ್ಮದು 1 ಅಂತ ಇದ್ದಾಗ ನಮಗೆ ಈ ರೀತಿ ಇರುತ್ತೆ. ನೀವು ಏನೇ 1 2 3 4 ಅಂತಾನೆ ಏನೂ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ಇದನ್ನು ಪ್ರತಿಯೊಂದಕ್ಕೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 3 ಅಂತ ಇದೆ ಅಂದ್ಕೊಳ್ಳಿ. ನಾನು ಹಾಯ್ ಹೌ ಆರ್ ಯು ಅಂತ ಟೈಪ್ ಮಾಡ್ತೀನಿ. ಡಿಫ್ರೆಂಟ್ ಲೈನಲ್ಲಿ ಹಾಯ್ ಅಂತ ಟೈಪ್ ಮಾಡಿ ಒಂದು ಎಂಟರ್ ಕೊಡ್ತೀನಿ. ಹೌ ಅನ್ನೋದಕ್ಕೆ ಒಂದು ಎಂಟರ್ ಕೊಡ್ತೀನಿ. ಆರ್ ಅನ್ನೋದಕ್ಕೆ ಒಂದು ಎಂಟರ್, ಯು ಅನ್ನೋದು ಒಂದು ಎಂಟರ್ ಕೊಡ್ತೀನಿ. ಸೊ ನಿಮಗೆ ಸ್ಪೇಸಿಂಗಲ್ಲಿ ಇಷ್ಟು ಸ್ಪೇಸಿಂಗ್ ಬರುತ್ತೆ ಅದು ಸೆಲೆಕ್ಟ್ ಮಾಡಿದಾಗ, ಸರಿನಾ? ಅದೇ ನಾನೀಗ ನಾರ್ಮಲ್ ಅಂದರೆ 1 ಇರುತ್ತೆ. 1ನಲ್ಲಿ ಅದೇ ರೀತಿ ಮಾಡ್ತೀನಿ. ಹೌ ಎಂಟರ್, ಆರ್ ಎಂಟರ್, ಯು ಎಂಟರ್. ನೋಡಿ ಇವಾಗ ಸ್ಪೇಸಿಂಗ್ ಯಾವ ರೀತಿ ಇದೆ ಅಂದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ಇಲ್ಲಿ ನಿಮಗೆ ಲೈನ್ ಸ್ಪೇಸಿಂಗ್ ಅಂದರೆ ಆ ರೀತಿ ಇರುತ್ತೆ. ನಿಮಗೆ ಎಷ್ಟು ಸ್ಪೇಸ್ ಬೇಕು, 3 ಬೇಕಾ, 2.5 ಬೇಕಾ, 2 ಬೇಕಾ, 1.5 ಬೇಕಾ, 1.15 ಬೇಕಾ, ಆ ರೀತಿ ನಿಮಗೆ ಆಪ್ಷನ್ಸ್ ಇಲ್ಲಿ ಇರುತ್ತೆ. ಸೊ ಅದನ್ನು ಆ ರೀತಿ ಮಾಡ್ಕೊಬೋದು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಫೈಂಡ್, ರಿಪ್ಲೇಸ್, ಆ ರೀತಿ ನಿಮಗೆ ಒಂದು ಆಪ್ಷನ್ಸ್ ಇದೆ, ಸರಿನಾ? ಇಲ್ಲಿ ಪ್ರತಿಯೊಂದು ಟೂಲ್ ಹೇಳ್ಕೊಡ್ತೀನಿ. ಇವಾಗ ಏನೇನು ಬಿಟ್ಟಿದ್ದೀನೋ ಅದೆಲ್ಲನೂ ಹೇಳ್ಕೊಡ್ತೀನಿ. ಅದಕ್ಕೆ ಟೈಮ್ ಬರಬೇಕು ಹೇಳ್ಬೇಕಂದ್ರೆ. ಅಂದರೆ ಒಂದೊಂದಾಗೆ ಫಸ್ಟ್ ಯಾವುದು ಈಸಿ ಇದೆಯೋ ಅದರಿಂದ ದೊಡ್ಡದ ಕಡೆ ಹೋಗಲೇಬೇಕು, ಅದೇ ರೂಲ್ಸ್ ಅಲ್ವಾ? ಸೊ ಇವಾಗ ನಾರ್ಮಲ್ ಅಂತ ಇದೆ, ನಾರ್ಮಲ್ ಅದಕ್ಕೆ 12 ಅಂತ ಇದೆ. ಫಾರ್ ಎಕ್ಸಾಂಪಲ್ ನಾನು ಎಲ್ಲನೂ ನಾರ್ಮಲ್ ಮಾಡ್ಕೊಂಬರ್ತೀನಿ. ನಾರ್ಮಲ್ ಅಂದರೆ ಇಲ್ಲಿ ಏನಿತ್ತು ಕಲರು ನನಗೇನು ಆಟೋಮೆಟಿಕ್ ಅಂದರೆ ಬ್ಲ್ಯಾಕ್ ಇದು. ಆಮೇಲೆ ಇದಕ್ಕೆ ಬಂದುಬಿಟ್ಟು ನಾವು ಇದು ಹಾಕಿದ್ವಿ, ಇದನ್ನು ನಾನು ಇದು ಮಾಡ್ಕೊಂಬರ್ತೀನಿ. ಹೈಲೈಟ್ ನಾನು ನೋ ಕಲರ್, ನಾರ್ಮಲ್ ಆಯಿತು. ಇವಾಗ ನೋಡಿ ಪ್ರತಿಯೊಂದು ನಾರ್ಮಲ್ ಆಯಿತು. ಇದು ನಾನು ಸ್ವಲ್ಪ ಮೇಲೆ ತೊಗೊತೀನಿ. ಮೇಲೆ ತೊಗೊಬೇಕಂದ್ರೆ ಕರ್ಸರ್ ಇಲ್ಲಿ ಇರಬೇಕು, ಒಂದು ಬಾಕ್ಸ್ ಸ್ಪೇಸ್ ಕೊಡ್ತೀನಿ, ಮೇಲೆ ಬರುತ್ತೆ. ಸೊ ಆ ರೀತಿ ಸೊ ಪ್ರತಿಯೊಂದು ಆಗಿದೆ. ನಮಗೆ ಏನೋ ಇಷ್ಟು ಬೇಕು ಅಷ್ಟು ಬಂದಿದೆ. ಸೊ ಇಲ್ಲಿ ಇವಾಗ ನಾರ್ಮಲ್ ಅಂತ ಇದೆ. ನಾನು ಹೆಡಿಂಗ್ 1 ಅಂತ ಸೆಲೆಕ್ಟ್ ಮಾಡ್ತೀನಿ. ಹೆಡಿಂಗ್ 1 ಅಂತ ಸೆಲೆಕ್ಟ್ ಮಾಡಿದಾಗ ನೀವು ನೋಡ್ಬೋದು ಏನಾಗಿದೆ ಅಂತ. ಇಲ್ಲಿ ಆಟೋಮೆಟಿಕ್ಕಾಗಿ ಏನೋ ಕಲರ್ ಚೇಂಜ್ ಆಯಿತು, ಗೊತ್ತಾಗ್ತಿದೆಯಾ? ಕಲರ್ ಚೇಂಜ್ ಆಗಿದೆ. ಅದೇ ನಾನು ಹೆಡಿಂಗ್ 2 ಅಂತ ಮಾಡ್ಕೊತೀನಿ. ನೋಡಿ ಚೇಂಜ್ ಆಯಿತು, ಗೊತ್ತಾಗ್ತಿದೆಯಾ? ಚೇಂಜ್ ಆಯಿತು. ಅದೇ ನಾನು 3 ಅಂತ ಮಾಡ್ಕೊತೀನಿ. ನೋಡಿ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಆದ ಸ್ಟೈಲ್ಸ್ ಇದೆ, ಸರಿನಾ? ಡಿಫ್ರೆಂಟ್ ಆದ ಸ್ಟೈಲ್ಸ್ ಇದೆ. ಅಂದರೆ ಫುಲ್ ಟೈಪ್ ಮಾಡಿದ ನಂತರ ಅಥವಾ ಟೈಪ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ನೀವು ಇಟ್ಕೊಬೋದು. ಹೆಡಿಂಗ್ 1, ಹೆಡಿಂಗ್ 2, ಹೆಡಿಂಗ್ 3, ಹೆಡಿಂಗ್ 4, ಹೆಡಿಂಗ್ 5, ಆಮೇಲೆ ಟೈಟಲ್, ಸಬ್ ಟೈಟಬಲ್ಸ್ ಈ ರೀತಿ ಇದೆ. ಇದು ಎದಕ್ಕೆ ಯೂಸ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ಹೆಡಿಂಗ್ 2ನಲ್ಲಿ ನಾವಿದ್ದೀವಿ. ಹೆಡಿಂಗ್ 2ನಲ್ಲಿ ಆದಮೇಲೆ ಇಲ್ಲಿ ನಿಮಗೇನೋ ಇದು ಮಾಡಿರ್ತೀವಿ, ಅಪ್ಲೈ ಟು ಸೆಲೆಕ್ಷನ್ ಅಂದರೆ ಕ್ಲಿಕ್ ಕೊಟ್ಟರೆ ಅಪ್ಲೈ ಆಗುತ್ತೆ, ಇಲ್ಲ ನಾರ್ಮಲ್ ನೀವು ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಆಗುತ್ತೆ. ಒಂದು ಏನಾದರೂ ನಾವು ಟೈಪ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಟೈಪ್ ಮಾಡಿದಾಗ ನಮಗೆ ಒಂದೇ ಫಾರ್ಮ್ಯಾಟಲ್ಲಿರಬೇಕು. ಫಾರ್ ಎಕ್ಸಾಂಪಲ್ ಹೆಡಿಂಗ್ 4 ಅಂತ ಕೊಡ್ತೀವಿ. 4 ಅಂತ ಕೊಟ್ಟಾಗ ಏನಂತ ಬಂದು ನೋಡಿ, ಇದೇ ಒಂದು ಸೈಜ್ ಆಯಿತು, ಇದೇ ಒಂದು ಸೈಜ್ ಆಯಿತು. ನೀವು ಇದನ್ನು ಟ್ರೈ ಮಾಡೋವರೆಗೂ ನಿಮಗೆ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಕಂಟ್ರೋಲ್ ಎ ಅಂತ ಕ್ಲಿಕ್ ಕೊಡ್ತೀನಿ. ಕಂಟ್ರೋಲ್ ಎ ಅಂದರೆ ಸೆಲೆಕ್ಟ್ ಆಲ್ ಅಂತ, ಕಂಟ್ರೋಲ್ ಎ. ಸೊ ಇವಾಗ ನಾನು ಇದನ್ನು ಹೆಡಿಂಗ್ 3 ಅಂತ ಕ್ಲಿಕ್ ಕೊಡ್ತೀನಿ. ಹೆಡಿಂಗ್ 3 ಅಂತ ಕ್ಲಿಕ್ ಕೊಟ್ಟಾಗ ನೋಡಿ ಇಲ್ಲೆಲ್ಲ ಸ್ಪೇಸ್ 3 ಮೇಲೆ ಕೊಟ್ಟಿದ್ದೆ ನಾನು, ಅದೆಲ್ಲ ಹೊಟ್ಟೋಯ್ತು. 3 ಮೇಲೆ ಕೊಟ್ಟಿದ್ದೆ ಅದೆಲ್ಲ ಹೊಟ್ಟೋಯ್ತು. ಇಲ್ಲೇ ಒಂಥರ ಇದೆ, ಇಲ್ಲೇ ಒಂಥರ ಇದೆ, ಒಂದೊಂದು ಕಡೆ ನಿಮಗೆ ಒಂದೊಂದು ಥರ ಇದೆ. ಸೊ ಇಲ್ಲಿ ಡಿಸೈನ್ ಆಟೋಮೆಟಿಕಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನಾರ್ಮಲಾಗಿ ನಾವು ಏನು ಮಾಡ್ತೀವಿ, ನನಗೆ ಸೈಜು ಇಲ್ಲಿ ಕ್ಲಿಕ್ ಕೊಟ್ಬಿಟ್ಟು 16 ಬೇಕು, ನನಗೆ ಇಲ್ಲಿ ಇದೇ ಫಾಂಟ್ ಬೇಕು ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿರ್ತೀನಿ. ಅದೇ ಇಲ್ಲಿ ಆಟೋಮೆಟಿಕ್ಕಾಗಿ ಫಾಂಟ್ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೋಡಿ ಆಪ್ಟೋಸ್ 14, ಆಪ್ಟೋಸ್ ಅನ್ನೋದು ಒಂದು ಫಾಂಟ್, 14 ಅನ್ನೋದು ಒಂದು ಸೈಜ್
ಫಾಂಟ್ ಸೈಜ್ ಅದು. ಸೊ ಇವಾಗ ನಾನು ಸೆಲೆಕ್ಟ್ ಆಲ್ ಅಂತ ಕೊಡ್ತೀನಿ, ಕ್ಲಿಕ್ ಕೊಟ್ಬಿಟ್ಟು ಹೆಡಿಂಗ್ 2 ಹೋಗ್ತೀನಿ. ನೋಡಿ ಆಪ್ಟೋಸು ಡಿಸ್ಪ್ಲೇ 16 ಅಂದರೆ ಇದ್ರದ್ದು ಹೆಸರು ಆಪ್ಟೋಸ್ ಡಿಸ್ಪ್ಲೇ, ಸೈಜ್ ಬಂದು 16 ಇದೆ ಇದು. ಸೊ ಹೆಡಿಂಗ್ 1 ಅಂತ ಕೊಡ್ತೀನಿ, ಇದು ಹೆಸರು ಆಪ್ಟೋಸ್ ಡಿಸ್ಪ್ಲೇ 20 ಅಂದರೆ ಸೈಜ್ 20 ಇದೆ. ಆ ರೀತಿ ಹಾಗೆ ಬರ್ತಾ ನೋಡಿ ಇಲ್ಲಿ ಏನೋ ಟೈಟಲ್ ಅಂತ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಇದೇ ಬೇರೆ ಥರ ಆಗುತ್ತೆ. ಸೊ ಅದಾದ ನಂತರ ಸಬ್ ಟೈಟಲ್ ಆಪ್ಟೋಸ್ 14 ಈ ರೀತಿ. ಆ ರೀತಿ ಅದಾದಮೇಲೆ ಎಂಪತೀಸ್, ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಬುಕ್ ಟೈಟಲ್, ಇಲ್ಲಾಂದರೆ ಲಿಸ್ಟ್, ಪ್ಯಾರಾಗ್ರಾಫ್, ಕೋಟ್, ಗೊತ್ತಾಗ್ತಿದೆಯಾ? ಈ ರೀತಿ ಇದೆ. ಸೊ ಇವಾಗ ನಿಮಗೆ ಏನಂತ ಲೈಟಾಗಿ ಇದರ ಆಪ್ಷನ್ಸ್ ಬಗ್ಗೆ ಗೊತ್ತಾಗಿರಬೇಕು. ಈಗ ನಾನು ಏನೋ ಒಂದು ಟೆಕ್ಸ್ಟ್ ಬುಕ್ಕು ಏನೋ ಟೈಪ್ ಮಾಡ್ತಾಯಿದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ಟೈಪ್ ಮಾಡಿದಾಗ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ. ಆ ಡಿಫ್ರೆಂಟ್ ಆಪ್ಷನ್ಸ್ ಏನು ಅಂದರೆ ಅದರಲ್ಲಿ ಹೆಡಿಂಗ್ 1 ಅಂತ ಇರುತ್ತೆ, ಹೆಡ್ಡಿಂಗ್ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೋ ಅದು ಇರುತ್ತೆ. ಸೊ ಅದಕ್ಕೋಸ್ಕರ 4 ಸೈಜ್ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ, 4-5 ಸೈಜ್ ಕೊಟ್ಟಿದ್ದಾರೆ. ಅದಾದಮೇಲೆ ಅದಕ್ಕೆ ಒಂದು ಟೈಟಲ್ ಅಂತ ಇರುತ್ತೆ. ಆ ಟೈಟಲ್ ನಿಮಗೆ ಯಾವ ರೀತಿ ಬೇಕು, ಸಬ್ ಟೈಟಲ್ ಬೇಕಾ, ಸಬ್ಟಲ್ ಎಂಪ್ಯಾಸಿಸ್, ಪ್ರೀ ಎಂಪ್ಯಾಸಿಸ್, ಇಂಟೆನ್ಸ್ ಎಂಪ್ಯಾಸಿಸ್, ಈ ರೀತಿ ಸೈಜಸ್ ಇದೆ. ಅದಕ್ಕೆ ಒಂದು ಫಾಂಟ್ ಸೇವ್ ಮಾಡಿಬಿಟ್ಟು ಸೈಜಸ್ ಕೊಟ್ಟಿದ್ರೆ ಕ್ಲಿಕ್ ಕೊಟ್ಟಾಗ ಅದಾಗುತ್ತೆ. ಅದಾದ ನಂತರ ಕೋಟ್ ಬೇಕಾ, ಇಂಟೆನ್ಸ್ ಕೋಟ್ ಬೇಕಾ, ಸಬ್ ಟೈಟಲ್ ರೆಫರೆನ್ಸ್ ಬೇಕಾ, ಪ್ರತಿಯೊಂದು ಈ ರೀತಿ ನಿಮಗೆ ಆಪ್ಷನ್ಸಲ್ಲಿ ಇಲ್ಲಿ ಇದೆ. ಸೊ ನೀವು ಪ್ರತಿಯೊಂದಕ್ಕೂ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಇದು ಬೇಕು, ಇಲ್ಲಿ ಹೋಗ್ಬಿಟ್ಟು ಈ ಸೈಜ್ ಬೇಕು, ಇಲ್ಲೋಗಿ ಈ ಫಾಂಟ್ ಸೈಜ್ ಬೇಕು ಅನ್ನೋ ಬದಲು ನೀವು ಡೈರೆಕ್ಟಾಗಿ ಇಲ್ಲಿ ಹೋಗ್ಬಿಟ್ಟು ನೀವು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು.